Hello, welcome back to my YouTube channel, Amu Reddy YouTube channel. ಗೈಸ್ ಹೇಗಿದ್ರೆ ಎಲ್ರು ಚೆನ್ನಾಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ಈ ಲಾಗ್ ನ ಈ ಒಂದು ಹೊಸ ಕಂಟೆಂಟ್ ನ ತಗೊಂಡ್ ಬಂದಿದ್ದೀನಿ. ಸೊ ಆಲ್ರೆಡಿ ನೀವು ತಮ್ಮನೇಲಿ ನೋಡಿರ್ತೀರಾ. ಸೊ ಏನ್ ಮಾಡ್ತಾ ಇದೀನಿ ಅಂತ. ಎಸ್ ಗೈಸ್, ಇವತ್ತು ನಾನು ಏನ್ ಮಾಡ್ತಾ ಇದೀನಿ ಅಂತಂದ್ರೆ ನನ್ನ ಒಂದು ಆಲ್ಬಮ್ ಟೂರ್ ಮಾಡ್ತಾ ಇದ್ದೀನಿ. ನನ್ನ ಒಂದು ಬ್ಯಾಕ್ ಸವಿ ನೆನಪನ್ನ ರಿಟರ್ನ್ ತಗೊಂಡ್ಬರೋಣ ಅಂತ. ಸೊ ಹಾಗಾಗಿ ಇವತ್ತು ನಾನು ಆಲ್ಬಮ್ ಟೂರ್ ಮಾಡ್ತಾ ಇದ್ದೀನಿ. ಎಷ್ಟು ಆಲ್ಬಮ್ ಇದೆ ನನ್ನ ಹತ್ರ, ಕಲೆಕ್ಷನ್ ಆಫ್ ಆಲ್ಬಮ್ಸ್ ಅಂಡ್ ಯಾವ್ದ್ರದ್ದು ಏನು ಅಂತ ಪ್ರತಿಯೊಂದನ್ನು ತೋರಿಸ್ಕೊಡ್ತೀನಿ. ಓಕೆನಾ, ಬನ್ನಿ ಲೆಟ್ಸ್ ಗೋ. ಸೊ ಇದು ಫಸ್ಟ್ ನಮ್ಮನೇಲಿ ಇರೋಂತ ಮೊದಲನೇ ಆಲ್ಬಮ್ ಇದು. ಅದಾದ್ಮೇಲೆ ಸೆಕೆಂಡ್ ಆಲ್ಬಮ್ ಇದು, ಆಯ್ತಾ. ಅದಾದ್ಮೇಲೆ ಥರ್ಡ್ ಆಲ್ಬಮ್ ಬಂದ್ಬಿಟ್ಟು ಇದು ನಮ್ಮನೇಲಿ ಆಗಿರೋದು. ನೆಕ್ಸ್ಟ್ ಫೋರ್ತ್ ಇದು ಇದು ನನ್ನ ಮದ್ವೆದ್ದು ಆಲ್ಬಮ್. ಇದು ನನ್ನ ಮ್ಯಾಚ್ಯೂರ್ಡ್ ಆಗಿದ್ದಾಗ ಅಪ್ಪ ಮಾಡ್ಸಿರೋ ಆಲ್ಬಮ್. ಆ ಆಲ್ಬಮ್ ಈ ಆಲ್ಬಮ್ ನೋಡಿ ಸರಿ ಸಮವಾಗಿದೆ. ಇದೇ ಒಂದ್ ಸ್ವಲ್ಪ ಫುಲ್ ದಪ್ಪ ಕಾಣಿಸ್ತಾ ಇದೆ. ಆ ಟೈಮಲ್ಲೇ ನಮ್ಮಪ್ಪ ಇಷ್ಟು ದಪ್ಪ ಇಷ್ಟೊಂದು ಮಾಡ್ಸಿದ್ರು. ಇಷ್ಟು ದಪ್ಪ ಇದೆ ನೋಡಿ ಗೈಸ್ ಆಲ್ಬಮ್. ತೋರಿಸ್ತೀನಿ ನಿಮ್ಗೆ ಅದನ್ನೆಲ್ಲ, ಆಯ್ತಾ. ಇದು ಬಂದ್ಬಿಟ್ಟು ಮಿಕ್ಸ್ ಎಲ್ಲ ಅಪ್ಪ ಮದ್ವೆ ಆಗಿರೋ ಟೈಮ್ ಅಂತ ಹಿಡಿದು ನಾವು ಚಿಕ್ಕವರಿಂತ್ರ ಬರ್ಡೇ ಪ್ರತಿ ಒಂದನ್ನು ಇದು. ಸೊ ಈ 4 ಆಲ್ಬಮ್ ನಮ್ಮ ಹತ್ರ ಇದೆ. ಅದನ್ನ ಬಿಟ್ರೆ ನಮ್ಮ ಹತ್ರ ಈ ಒಂದು ಗ್ಯಾಲರಿ ವಾಲ್ ಇದೆ ಗೈಸ್. ಸೊ ಈ ಗ್ಯಾಲರಿ ವಾಲ್, ಫಸ್ಟ್ ಈ ಗ್ಯಾಲರಿ ವಾಲ್ ಇಂತ್ರ ನಾನು ತೋರಿಸ್ತೀನಿ, ಆಯ್ತಾ. ಸೊ ಫಸ್ಟ್ ಬಂದ್ಬಿಟ್ಟು ಇದು ನಮ್ಮ ಅಪ್ಪ ಅಮ್ಮ ಫೋಟೋನ ಬ್ಯಾಕ್ ಗ್ರೌಂಡ್ ಅದನ್ನ ಬಂದ್ಬಿಟ್ಟು ಇದನ್ ಮಾಡ್ಸಿರೋದು, ಏನೋ ಚೇಂಜ್ ಮಾಡ್ಸಿರೋದು ಬ್ಯಾಕ್ ಗ್ರೌಂಡ್. ಆ ಟೈಮ್ ಅಲ್ಲಿನೇ ನಾನು ಇನ್ನ ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದೆ ಅನ್ಸುತ್ತೆ ಅವಾಗ. ಓಕೆ, ಅದ್ರ ನೆಕ್ಸ್ಟ್ ಸೆಕೆಂಡ್ ಫೋಟೋ ಈ ತರ ಇದೆ ನೋಡಿ. ಇದು ಕೂಡ ಬ್ಯಾಕ್ ಗ್ರೌಂಡ್ ಚೇಂಜ್ ಇದೆ. ಓಕೆ, ಅಂಡ್ ಥರ್ಡ್ ಫೋಟೋ ಫ್ರೇಮ್ ಇದು ನಮ್ಮ ಮನೆಯಲ್ಲಿ. ಸೊ ನಮ್ಮ ಅಣ್ಣನ್ ಫೋಟೋ ಮಾಡ್ಸಿರ್ಲಿಲ್ಲ. ಅವ್ನ್ ಬೇಜಾರಾಗ್ತಾನೆ ಅಂತ ಈ ಮನೆಗ್ ಬಂದಾಗ ನಾನು ಈ ತರ ಫೋಟೋ ಮಾಡಿದ್ದೆ ನೋಡಿ. ಮಾಮ್ ಡ್ಯಾಡ್ ಅಂತ ಹಾಕ್ಬಿಟ್ಟು ಮಿಡ್ಲ್ ಅಲ್ಲಿ ಅವನ್ ಫೋಟೋ, ಚಿಕ್ಕ ವಯಸ್ಸಲ್ಲಿರೋ ಫೋಟೋನ ಹಾಕಿದ್ದೆ, ಆಯ್ತಾ. ಅದ್ರ ನೆಕ್ಸ್ಟ್ ಯಾವ ಫೋಟೋ ಬಂತು ಅಂದ್ರೆ ಈ ಫೋಟೋ. ಇದು ಬಂದ್ಬಿಟ್ಟು ಮುರುಡೇಶ್ವರದಲ್ಲಿ ತಗೊಂಡಿರೋದು. ಸೊ ಈ ಫೋಟೋ, ಆಯ್ತಾ. ನೆಕ್ಸ್ಟ್ ಫೋಟೋ ಬಂದ್ಬಿಟ್ಟು ನಾನ್ ಗಿಫ್ಟ್ ಕೊಟ್ಟಿದ್ದು ಅಪ್ಪಾಜಿ ಮಮ್ಮಿ ಆನಿವರ್ಸರಿಗೆ ಇದು ಫೋಟೋ ಫ್ರೇಮ್ ಗಿಫ್ಟ್ ಕೊಟ್ಟಿದ್ದೆ. ನೆಕ್ಸ್ಟ್ ಅಣ್ಣನ್ ಬರ್ಡೇಗೆ ಇದು ಗಿಫ್ಟ್ ಕೊಟ್ಟಿದ್ದೆ ಅವನಿಗೆ. ನೆಕ್ಸ್ಟ್ ಇದು ನಾನು ಲಾಸ್ಟ್ ನೋಡಿರ್ಬೋದು ನೀವು ವಿಡಿಯೋನ. ಓಕೆ, ಸೊ ಆನಿವರ್ಸರಿ ಇಲ್ಲ, ಲವ್ ಆನಿವರ್ಸರಿ ಟೈಮಲ್ಲಿ ಮಾಡಿಸಿದಾಗ ಈ ಒಂದು ಫ್ರೇಮ್ ಮಾಡಿಸಿದ್ದೀನಿ. ಟೋಟಲ್ ಅವತ್ತು 3 ಫ್ರೇಮ್ ಮಾಡಿಸಿದ್ದೆ ನಾನು. ಸೊ ಇದು ಒಂದು ನಮ್ಮ ಗ್ಯಾಲರಿ ವಾಲ್ದು. ಓಕೆ, ಅಂಡ್ ಇವಾಗ ಮೇನ್ ಟಾಪಿಕ್ ಬರೋಣವಾ. ಸೊ ಇವಾಗ ನಮ್ಮ ಒಂದು ಆಲ್ಬಮ್ ಟೂರ್ ಮಾಡುವ, ಓಕೆನಾ. ಓಕೆ ಬನ್ನಿ ತೋರಿಸ್ತೀನಿ ನಿಮ್ಗೆಲ್ಲ. ಸೊ ಗೈಸ್, ಇವಾಗ ನಾನು ಒಂದೊಂದಾಗಿ ತೋರಿಸ್ತೀನಿ. ನಾನು ಆ್ಯಕ್ಚುಲಿ ಮೈಕೆ ಹಾಕಿಲ್ಲ, ಒಂದು ನಿಮಿಷ ಮೈಕ್ ಹಾಕೋಬಿಡ್ತೀನಿ. ಸೊ ಮೊದಲನೇದಾಗಿ ನಾನು ಇವಾಗ ನಿಮ್ಗೆ ತೋರಿಸ್ತಾ ಇರೋದು ಸ್ಮಾಲ್ ಆಲ್ಬಮ್. ಅದು ಯಾವುದು ಅಂತ ಅಂದ್ರೆ ನನ್ನ ಒಂದು ಲೈಕ್ ನನ್ನ ಒಂದು ಆಕ್ಟಿಂಗ್ ಕ್ಲಾಸಸ್ ಆದ್ರೆ ಮಾಡಲಿಂಗ್ ಆಗಿರ್ಬೋದು. ಸೊ ಆವಾಗ ನಾನು ಫೋಟೋ ಶೂಟ್ ಮಾಡ್ಸಿರೋ ಅಂತ ಒಂದು ಆಲ್ಬಮ್ ನ ಫಸ್ಟ್ ನಾನು ತೋರಿಸ್ತಾ ಇದ್ದೀನಿ ನೋಡಿ ಗೈಸ್. ಇವಾಗ ನಾನು ಮೊದಲನೇದಾಗಿ ಈ ಆಲ್ಬಮ್, ಚಿಕ್ಕದ್ ಆಲ್ಬಮ್ ತೋರಿಸ್ತಾ ಇದ್ದೀನಿ. ಓಕೆ, ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಈ ತರ ಇದೆ. ಇದು ನಾನು ಸ್ಯಾರಿ ಇತ್ತಲ್ವಾ, ಸ್ಯಾರಿದು. ಸೊ ಆ ಸ್ಯಾರಿ ಒಳಗೆ ಲಾಸ್ಟ್ ನಿಮ್ಗೆ ಸ್ಯಾರಿ ಕಲೆಕ್ಷನ್ ಮಾಡಿದಾಗ ತೋರಿಸಿದ್ನಲ್ಲ ಆ ಒಂದು ಫೋಟೋ ಇದು. ಹಿಂಗ್ ಮಾಡಿದ್ರೆ ಕರೆಕ್ಟ್ ಆಗಿ ಕಾಣಿಸಕತ್ತೆ, ಅದು ಫುಲ್ ಕ್ಲಾರಿಟಿಯಾಗಿ ಕಾಣಿಸ್ತೈತಿ. ಓಕೆ, ಸೊ ಈ ತರ ಇದೆ. ಸೊ ಇದ್ರಲ್ಲಿ ಒಂದೊಂದಾಗಿ ಮೊದಲನೇದಾಗಿ ತೋರ್ಸ್ಕೊಂಡ್ ಬರ್ತೀನಿ ನಿಮಗ್ ನಾನು. ಓಕೆ, ಅಂಡ್ ಇದು ಬಂದ್ಬಿಟ್ಟು ಮೆಹಂದಿ ಶಾಸ್ತ್ರಕ್ಕೆ ನಾನು ಹಾಕೊಂಡಿದ್ದೆ ಇದನ್ನ. ಓಕೆ, ಅಂಡ್ ಹೀಗೆ ಕೆಲವೊಂದಿಷ್ಟು ಫೋಟೋಸ್ ಇದಾವೆ, ತೋರ್ಸ್ಕೊಂಡ್ ಹೋಗ್ತೀನಿ. ಆ ಕಡೆ ಈ ಕಡೆ ಹಾಕ್ಬಿಟ್ಟಿದ್ದಾರೆ ನೋಡಿ. ಇದು ನನ್ನ ಒಂದು ಆಕ್ಚುಲಿ ನನ್ನ ಫೇವ್ರೇಟ್ ಅಂತಂದ್ರೆ ಇದು ಗೈಸ್. ಇಲ್ಲಿ ತೋರಿಸ್ತೀನಿ ನೋಡಿ. ದಿಸ್ ಇಸ್ ಮೈ ಫೇವ್ರೇಟ್. ಇದು ನನ್ನ ಫೇವ್ರೇಟ್ ಪೋಸ್ ಅಂಡ್ ಆಲ್ಸೋ ಫೇವ್ರೇಟ್ ಫೋಟೋ, ಫೇವ್ರೇಟ್ ಸ್ಯಾರಿ. ಓಕೆ, ಅಂಡ್ ಕೊಡಿಲಿ.
ಅಂಡ್ ಇವಾಗ ನಾನು ತೋರಿಸ್ತೀನಿ ನೋಡಿ ಏನ್ ಸಖತ್ತಾಗಿದೆ ಅಂದ್ರೆ ಆ ಸ್ಯಾರಿ ಪೊಸಿಷನ್ನು ನನ್ನ ಒಂದು ಪೋಸು ಸಖತ್ತಾಗಿದೆ. ಸಿ ಹೇಗ್ ಕಾಣಿಸ್ತಿದೆ ನೋಡಿ, ಆಸಮ್ ಅಲ್ಲ. ಆಕ್ಚುಲಿ ಇದು ಆ ಕಡೆಗೆ ಈ ಕಡೆಗೆ ಹಾಕ್ಬಿಟ್ಟಿದ್ದಾರೆ, ಒಂದೇ ಕಡೆಗೆ ಬಂದಿಲ್ಲ ಫೋಟೋಸು. ಸೊ ಈ ಎಲ್ಲ ಪೋಸ್ಗಳು ನನಗೆ ತುಂಬಾ ಇಷ್ಟ. ಈ ಸ್ಯಾರಿಲಿರೋಂತಹ ಏನಿದೆ ಪೋಸಸ್ ಆಗಿರ್ಬೋದು, ಆ್ಯಂಡ್ ಮೇನ್ಲಿ ನನಗೆ ಆ ಸೀರೆನೇ ಇಷ್ಟ ಆ್ಯಕ್ಚುಲಿ. ಓಕೆನಾ. ಸೊ ಸಖತ್ತಾಗಿ ಬಂದಿದೆ, ಪೋಸಸ್ಸು ಅಷ್ಟೇ ನೀಟಾಗಿದೆ. ಆ್ಯಂಡ್ ಅವಾಗಿನ ನಾವೊಂದು ಇನ್ನೂ ಸ್ಲಿಮ್ ಆಗಿದ್ದೆ, ಸೊ ಅದು ಕೂಡ ಚೆನ್ನಾಗಿತ್ತು. ಆ್ಯಂಡ್ ನನ್ನ ಒಂದು ಐ/ ಮೇಕಪ್ ಮಾಡಿಸಿದ್ದಲ್ಲ, ಸೊ ಈ ಥರ ಒಂದು ಪೋಸಲ್ಲಿ ತೆಗ್ಸಿದ್ದೆ. ಸೊ ಆ್ಯಕ್ಚುಲಿ ಏನಾಯಿತು ಅಂತಂದರೆ, ನಾನು ಮಾತಾಡಿದ್ದು ಕೆಲವೊಂದು ವಾಯ್ಸ್ ಬಂದಿಲ್ಲ ನನಗೆ. ಸೊ ಹಾಗಾಗಿ ನಾನು ಇವಾಗ ನಿಮಗೆ ವಾಯ್ಸ್ ಓವರ್ ಕೊಟ್ಕೊಂಡು ಹೇಳ್ತಾ ಇದ್ದೀನಿ. ಅವಾಗ ನಾನು ಚೆನ್ನಾಗಿ ಹೇಳಿದ್ದೆ ಯಾವುದು ಏನು ಎತ್ತ ಅಂತ ಹೇಳಿದ್ದೆ, ಬಟ್ ಅದು ಕರೆಕ್ಟಾಗಿ ಬಂದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಈ ಸೀರೆ ಗೆಟಪ್ದು ಹಾಕಿರೋದು. ಆ್ಯಕ್ಚುಲಿ ಲಾಸ್ಟ್ ಸೀರೆ ಕಲೆಕ್ಷನಲ್ಲಿ ನೀವು ನೋಡಿರಬಹುದು. ಸೊ ಈ ಥರದ್ದೊಂದು ಫೋಟೋ ಹಾಕಿದ್ದೆ ನಾನು ಆ ಸ್ಯಾರಿನ ತೋರಿಸ್ಲಿಕ್ಕೆ ಅಂತ ಅಂದು. ಆ್ಯಕ್ಚುಲಿ ನಾನು ಅವತ್ತು ಶೂಟ್ ಮಾಡಿಸಿದ್ದು ಬಂದುಬಿಟ್ಟು 3 to 4 ಡ್ರೆಸ್ ಆ್ಯಂಡ್ ಸ್ಯಾರಿ ಅನಿಸುತ್ತೆ. ಸೊ ಇವಾಗ ನೀವು ನೋಡ್ತಿರೋದು 1 ಸ್ಯಾರಿ, 1 ಕಾಸ್ಟ್ಯೂಮ್, ಆಮೇಲೆ ಒಂದು ಫುಲ್ ಪಾಶ್ ಆಗಿ ಒಂದು ಆ ಥರದ್ದು ಮಾಡಿಸಿದ್ದೆ. ಸೊ ಇದು ಬಂದುಬಿಟ್ಟು ಈ ಫೋಟೋ ಹಾಕಿದ್ದೆ ಅನಿಸುತ್ತೆ ನಾನು ಸೀರೆ ಕಲೆಕ್ಷನಲ್ಲಿ, ಐ ಥಿಂಕ್ ಎಸ್. ಆ್ಯಂಡ್ ಇದು ಬಂದುಬಿಟ್ಟು ಪೂರ್ಸಿದ್ದಪ್ಪನ ದೇವಸ್ಥಾನ ಇದೆ ಅಲ್ವಾ ಹಾವೇರಿಲಿ, ಸೊ ಅಲ್ಲಿ ಇದು ತೆಗ್ಸಿರೋದು. ಆ್ಯಂಡ್ ಇದು ಕೂಡ ಸೇಮ್. ಆ್ಯಂಡ್ ಸೊ ಇದೆಲ್ಲ ಟೆಂಪಲಲ್ಲೇ ತೆಗ್ಸಿರೋದು. ತುಂಬ ಸಖತ್ತಾಗಿ ಬಂದಿದೆ. ಆ ಸ್ಟ್ರಕ್ಚರು ಕೂಡ ಅಷ್ಟು ಸಖತ್ತಾಗಿ ಬಂದಿದೆ. ಸೊ ನನಗೆ ಅವರು ಹೇಳೋ ಅವಶ್ಯಕತೆಯೇ ಇರಲಿಲ್ಲ, ಅಷ್ಟು ಚೆನ್ನಾಗಿ ನಾನು ಪೋಸಸ್ ಎಲ್ಲ ಕೊಟ್ಟಿದ್ದೆ. ಒಂದು 1 ಅವರಲ್ಲೆಲ್ಲ ಮುಗ್ದೋಗ್ಬಿಟ್ಟಿತ್ತು. ಮೇಕಪ್ ಒಂದು ಸ್ವಲ್ಪ ಟೈಮ್ ತೊಗೊಂಡಿತ್ತು ಅಷ್ಟೇ. ಆ್ಯಂಡ್ ಆವತ್ತಿನ ದಿನವೇ ನಾನು ಮತ್ತು ಅಣ್ಣನ ಜೊತೆ ಫೋಟೋ ತೆಗೆಸ್ಕೊಂಡಿದ್ದೆ. ಸೊ ಇದು ಲಾಸ್ಟ್, ಅವನು ಬಂದಾಗ ಅವನ ಜೊತೆ ಫೋಟೋ ತೆಗೆಸ್ಕೊಂಡಿದ್ದು. ಸೊ ಇದು ಲಾಸ್ಟು. ಸೊ ಈ ಆಲ್ಬಮ್ ಮುಗೀತು. ಇವಾಗ ನೆಕ್ಸ್ಟ್ ಆಲ್ಬಮ್ಗೆ ಹೋಗೋಣ. ಓಕೆನಾ. ಇವಾಗ ಸೆಕೆಂಡ್ ಆಲ್ಬಮ್. ಓಕೆನಾ. ಸೊ ಸೆಕೆಂಡ್ ಆಲ್ಬಮಲ್ಲಿ ಇದು ಬಂದುಬಿಟ್ಟು ನನ್ನ ಮ್ಯಾಚೂರ್ಡ್ ಆಗಿದ್ದೆ ಅಲ್ವಾ. ಸೊ ಮ್ಯಾಚೂರ್ಡ್ ಆಗಿದ್ದ ಫೋಟೋ ಇದು. ಫಸ್ಟ್ ಇದು ಆಲ್ಬಮ್, ಇದು ಎಷ್ಟು ದಪ್ಪ ಇದೆ ನೋಡಿ ಗೈಸ್, ಆವಾಗಲೇ ಮಾಡಿಸಿದ್ದು ಅಲ್ವಾ. ಆ್ಯಂಡ್ ಇವಾಗ ತೋರಿಸ್ತೀನಿ ನೋಡಿ ನಿಮಗೆ. ಫಸ್ಟು ಇದು ಆ್ಯಕ್ಚುಲಿ ಹಿಂದ್ಗಡೆ ತೆಗೆದ್ಬಿಟ್ನಾ, ಇಲ್ಲ ಮುಂದ್ಗಡೆ ತೆಗ್ದಿದ್ದೀನಿ. ಅಲ್ಲಿ ಆವಾಗಲೇ ನಾನು ನಿಮ್ಗೆ ಗ್ಯಾಲ್ರಿ ವಾಲ್ ತೋರಿಸಿದ್ನಲ್ಲ, ಆ ಗ್ಯಾಲ್ರಿ ವಾಲಲ್ಲಿ ಇದನ್ನೇ ನಾನು ಫ್ರೇಮ್ ಮಾಡಿಸಿರೋದು ಆ್ಯಕ್ಚುಲಿ. ಓಕೆನಾ. ಆ್ಯಂಡ್ ಇದು ತಿರುಪತಿ ಬೇಡ. ನೆಕ್ಸ್ಟು ನಾನು ಈ ಆಲ್ಬಮ್ ತೆಗೆದ ತಕ್ಷಣ ನಿಮಗೆ ಈ ಥರ ಕಾಣಿಸುತ್ತೆ. ಓಕೆ. ಆರತಿ ಕಾರ್ಯಕ್ರಮ 23/4/2011. ಸೊ ನೋಡಿ ಹೇಗಿದೆ ನೋಡಿ ಗೈಸ್, ನಾನು ಯಾವ ಥರ ಕಾಣಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಏನು ಅಂತ ಅಂದರೆ, ತೋರಿಸಿ ಕಡೆ. ಆ್ಯಕ್ಚುಲಿ ಏನು ಅಂತ ಅಂದರೆ ಇದ್ರದ್ದೊಂದು ಬರೀ ಆಲ್ಬಮ್ ಇಲ್ಲ, CD ಕೂಡ ಇದೆ. ಅವಾಗ CD ಅಲ್ವಾ, ಪೆನ್ ಡ್ರೈವ್ ಇರಲಿಲ್ಲ, CD ಅವಾಗೆಲ್ಲ. ಸೊ CD ಇದೆ, ಅದನ್ನು ನಾನು ಒಂದಿನ ತೋರಿಸ್ತೀನಿ ನಿಮಗೆ. ಓಕೆನಾ. ಓಪನ್ ಮಾಡಿದ್ರೆ ಇದಿದೆ. ಆ್ಯಕ್ಚುಲಿ ಇದು ಸೀರೆ ನಿಮಗೆ ತೋರಿಸ್ತೀನಿ. ಈ ಸೀರೆ ಆ್ಯಕ್ಚುಲಿ ಮನೇಲಿದೆ, ನಾನು ತೋರಿಸಿಲ್ಲ ನಿಮಗೆ, ಇದು ತೋರಿಸ್ತೀನಿ. ಇದು ಬಂದುಬಿಟ್ಟು ಈ ಸೀರೆ ಯಾವುದು ಗೊತ್ತಾ, ಇದು ನಮ್ಮ ಮಮ್ಮಿ ಮದುವೆ ಸೀರೆ. ಆ್ಯಕ್ಚುಲಿ ಒಂದು ಎಷ್ಟು kg ಐತಮ್ಮ ಅದು? ಒಂದು 10-20 kg ಐತಾ? ಮತ್ತೆ ಎಷ್ಟೈತೆ? ಒಂದು 5-6 kg ಇರ್ಬೋದು. ಅಲ್ಲಾಡ್ಸ್ಬಿಡ, ಅಲ್ಲಿ ಇದಾಕತಿ. ಮತ್ತು ಎಷ್ಟು? ಒಂದು 6-7 kg. 7 kg ಇದೆ ಗೈಸ್ ಇದು ಸೀರೆ. ಅಷ್ಟು ತೂಕ ಇದೆ ಗೊತ್ತಾ. ಆ ಸೀರೆ ಉಟ್ಕೊಂಡಿದ್ದೆ ನಾನು. ಓಕೆ. ಆ್ಯಂಡ್ ನೆಕ್ಸ್ಟು ಓಪನ್ ಮಾಡಿದ್ರೆ ಈ ಥರ ಇದೆ ನೋಡಿ, ಹೀಗಿದೆ. ಆ್ಯಂಡ್ ಇಲ್ಲೆಲ್ಲ ರಿಲೇಷನ್ದು, ಇಲ್ಲಿ ಮಮ್ಮಿ ಇದ್ದಾರೆ ನೋಡಿ. ಅವಾಗ ನಮ್ಮ ಮಮ್ಮಿ ಹೇಗಿದ್ರು ತೋರಿಸ್ತೀನಿ. ಇದು ನಾನು ಮ್ಯಾಚೂರ್ಡ್ ಆದಾಗ ನಮ್ಮ ಮಮ್ಮಿ ಈ ಥರ ಇದ್ದಿದ್ದು. ಆ್ಯಂಡ್ ಆಲ್ಮೋಸ್ಟ್ ಇಲ್ಲೆಲ್ಲ ರಿಲೇಷನ್ಸ್ದಿದೆ. ನೆಕ್ಸ್ಟು ನೀವು ತಗೊಂಡು ಹೋದರೆ ಎಲ್ಲ ರಿಲೇಷನ್ಸ್ದಿದೆ. ಬಟ್ ನಾನು ಏನು ಮಾಡ್ತೀನಿ ಅಂದರೆ ಮೇನ್ ಏನಿದೆ ಅದನ್ನು ತೋರಿಸ್ತೀನಿ ನಿಮಗೆ. ಎಲ್ಲ ತೋರಿಸ್ಕೊಂಡು ಕೂತ್ಕೊಂಡ್ರೆ ಏನಿಲ್ಲ ಅಂದರೂ 1 hour ಆಗುತ್ತೆ. ಸೊ ಲ್ಯಾಗ್ ಆಗಿಬಿಡುತ್ತೆ. ಸೊ ಹಾಗಾಗಿ ನೀವು ಯಾವ್ಯಾವ ಇಂಪಾರ್ಟೆಂಟ್ಸ್ ಇದೆ ಅದು ತೋರಿಸ್ತೀನಿ ನಿಮಗೆ. ಓಕೆನಾ. ಸೊ ಇಲ್ಲಿ ನನ್ನ ಒಂದು ಫುಲ್ ಫ್ಯಾಮಿಲಿ ಫೋಟೋ ಇದೆ ನೋಡಿ ಗೈಸ್. ಇದು ಅಪ್ಪಾಜಿ ಯಾವ ಥರ ಇದ್ರು ನೋಡಿ, ತೋರಿಸ್ತೀನಿ. ಹಿಂಗಿದ್ರು ಅಪ್ಪಾಜಿ, ನಾನು ಹಿಂಗಿದ್ದೆ, ಮಮ್ಮಿ ಈ ಥರ ಇದ್ದಾರೆ. ನಮ್ಮ ಅಣ್ಣ ಅಂತೂ ಗೊತ್ತೇ ಸಿಗಲ್ಲ ಅನ್ನೋ ಥರ ಇದ್ದಾನೆ. ಆ್ಯಂಡ್ ಸೊ ಹೀಗೆ ತೋರಿಸ್ಕೊಂಡು ಹೋಗ್ತೀನಿ, ನೋಡ್ತಾ ಇರಿ. ನಾನು ಬರ್ತಾಯಿದ್ದೀನಾ? ಪೂರ್ 2 ಕವರ್ ಮಾಡು. ಸೊ ನಾನು ಇವಾಗ ಹಾಗೆ ತೋರಿಸ್ಕೊಂಡು ಹೋಗ್ತೀನಿ, ನೋಡ್ತಾ ಇರಿ. ಓಕೆನಾ. ಒಂದೊಂದಾಗಿನಿ ಇದೆಲ್ಲ ನಾನು ನೋಡ್ತಾ ಇದ್ದರೆ ಹೆಂಗೆ ಅನಿಸುತ್ತೆ ಗೊತ್ತಾ, ಒಂದು ಹಳೆಯ ಒಂದು ನೆನಪಿಗೆ ಹೋಗ್ತಾ ಇದ್ದೀವಿ ಏನೋ ಅನಿಸುತ್ತೆ. ಸಮ್ಟೈಮ್ಸ್ ಓಪನ್ ಮಾಡಿ ನಾನು ನೋಡ್ತಾ ಇರ್ತೀನಿ. ಓಕೆ. ಏನೋಪ್ಪ. ಆ್ಯಂಡ್ ಮೇನ್ಲಿ ನಮ್ಮ ಅಜ್ಜಿ ಫೋಟೋ ತೋರಿಸ್ತೀನಿ ಗೈಸ್. ಸೊ ಎಲ್ಲೂ ತೋರಿಸಿದ್ದಿಲ್ಲ, ಇಲ್ಲಿ ತೋರಿಸ್ತೀನಿ ನೋಡಿ. ಇದು ನಮ್ಮ ಅಜ್ಜಿ, ನಮ್ಮ ಮಮ್ಮಿಯ ಮಮ್ಮಿ. ಓಕೆ. ನಮ್ಮ ಅಜ್ಜಿ ಹೆಸರು ಬಂದುಬಿಟ್ಟು
ಶಾರದಾ ದೇವಿ ಅಂತ. ಸೊ ನಾವೆಲ್ಲ ಶಾರಮ್ಮಜ್ಜಿ ಅಂತ ಕರಿತಾ ಇದ್ವಿ. ಸೊ ನಮ್ಮ ಅಜ್ಜಿ ಅದು. ಸೊ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ದಿನ ಅಂದರೆ ತುಂಬ ಇದೆ ಹೇಳೋಕ್ಕೆ, ಸದ್ಯಕ್ಕೆ ಬೇಡ. ಆ್ಯಂಡ್ ಇಲ್ಲೆಲ್ಲ ರಿಲೇಷನ್ ಫೋಟೋಸ್ ಇದೆ. ಸೊ ಮೇನ್ ಫೋಟೋಸ್ ತೋರಿಸ್ಕೊಂಡು ಹೋಗ್ತೀನಿ ನಿಮಗೆ ನಾನು. ಆ್ಯಂಡ್ ಇಷ್ಟೇ ಗೈಸ್, ಇನ್ನು ತುಂಬ ಇದ್ದಾವೆ. ಎಲ್ಲರದು ಡಿಸ್ಕ್ರೈಬ್ ಮಾಡಿಬಿಟ್ಟು ಎಲ್ಲರದು ತೋರಿಸ್ಕೊಂಡು ಹೋದರೆ ಟೈಮ್ ಆಗಿಬಿಡುತ್ತೆ ಅಂತ ಅಷ್ಟೇ. ಸೊ ಮೇನಾಗಿ ಏನಿದೆ ಅದನ್ನ ತೋರಿಸ್ಕೊಂಡು ಹೋಗ್ತೀನಿ ನಿಮಗೆ, ಓಕೆನಾ? ಸೊ ಇಲ್ಲಿ ನಮ್ಮ ಫುಲ್ ಫ್ಯಾಮಿಲಿ ಇದೆ. ಅಂದರೆ ನಮ್ಮ ಮಮ್ಮಿ ಅಕ್ಕ, ಮಕ್ಕಳು, ನಾನು, ನಮ್ಮ ಅಜ್ಜಿ, ಫುಲ್ ನಮ್ಮ ಮಮ್ಮಿ ಕಡೆ ಸೈಡಿಂದ ಇದು ನಮ್ಮ ಮಮ್ಮಿ ಫ್ರೆಂಡು. ಇದನ್ನ ಬಿಟ್ಟರೆ ಫುಲ್ ಫ್ಯಾಮಿಲಿ ಇದೆ. ಆ್ಯಂಡ್ ಸೊ ಅವಾಗೆಲ್ಲ ಯಾವ ಥರ ಅಂತಂದರೆ ಲೈಕ್ ದೊಡ್ಡದಾಗಿ ಮಾಡಿಸ್ಬೋದಿತ್ತು. ಇದೇ ದೊಡ್ಡದು ಗೈಸ್, ನನಗೆ ಆವಾಗ ಮಾಡಿಸಿದ್ದು ಇದೇ ದೊಡ್ಡದು ಆಯಿತಾ. ಅಂದರೆ ನಾನು ಸೈಜ್ ಹೇಳ್ತಿರೋದು, ಇದೇನು ಫೋಟೋ ಫ್ರೇಮ್ ಇದೆ ಒಂದೊಂದು ಬರಬೇಕಿತ್ತು ಅಂತ ನನ್ನ ಪ್ರಕಾರ, ಆಯಿತಾ. ಸೊ ಇದು ಸಿಕ್ಕಾಪಟ್ಟೆ ಇದ್ದಾವೆ ಫೋಟೋಸು ತೋರ್ಸೋಕ್ಕೋದ್ರೆ. ಇಲ್ಲಿ ನನಗೆ ನಮ್ಮ ಮಮ್ಮಿ ಎಲ್ಲ ಫಂಕ್ಷನ್ ಆದಮೇಲೆ ಲಾಡು ತಿನ್ನಿಸ್ತಾ ಇರೋದು ಇಬ್ಬರು. ಇಲ್ಲಿ ಅಪ್ಪಾಜಿ ಮಮ್ಮಿ ಇಬ್ಬರು ಲಾಡು ತಿಂತಾ ಇರೋದು, ಇಬ್ಬರು ಒಬ್ರಿಗೊಬ್ರು ತಿನ್ನಿಸ್ತಾ ಇರೋದು. ಆ್ಯಂಡ್ ಇಲ್ಲಿ ಲಾಸ್ಟಿಗೆ ನಾವು ಡ್ಯಾನ್ಸ್ ಮಾಡಿರೋದು ಗೈಸ್. ಏನು ಗೊತ್ತಾ, ಒಂದು ಸಿ ಡಿ ಇದೆ ಅಂತ ಹೇಳಿದ್ನಲ್ಲ ನಾನು. ಸೊ ಅದನ್ನು ನಾನು ಪೆನ್ ಡ್ರೈವ್ ಹಾಕ್ಬಿಟ್ಟು ಕನ್ವರ್ಟ್ ಮಾಡಿಬಿಟ್ಟು ಒಂದು ಕ್ಲಿಪ್ಸ್ನ ನಾನು ತೋರಿಸ್ತೀನಿ ನಿಮಗೆ, ಆಯಿತಾ. ಇದಕ್ಕೆ ಅದನ್ನು ಟ್ಯಾಗ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ಈ ಡ್ಯಾನ್ಸ್ ಆ್ಯಕ್ಚುಲಿ ಇದು ಡ್ಯಾನ್ಸ್ ಫೋಟೋಸ್ ಆ್ಯಕ್ಚುಲಿ ಇರೋದು, ಇದನ್ನು ನಾನು ತೋರಿಸ್ತೀನಿ ನಿಮಗೆ, ಓಕೆ. ನೋಡಿ, ನಾವೇ ಮೆಹಂದಿ ಹಾಕ್ಕೊಂಡಿದ್ದು, ಯಾರನ್ನೂ ಕಲಿಸಿರ್ಲಿಲ್ಲ ಅವತ್ತು. ನಾವೇ ಮೆಹಂದಿ ಹಾಕ್ಕೊಂಡಿದ್ದು ಸಿಂಪಲಾಗಿ ಮಮ್ಮಿಗೆ ಹಾಕ್ಕೊಂಡು, ಮಮ್ಮಿ ಕಡೆ ಮತ್ತು ಮಮ್ಮಿ ಮತ್ತು ನಾನು ಇಬ್ಬರು ಹಾಕ್ಕೊಂಡಿದ್ವಿ. ಆ್ಯಂಡ್ ಇಲ್ಲಿ ಈ ಥರ ಇದೆ. ಇದು ಕುತ್ಕೊಂಡು ನಿಂತ್ಕೊಂಡು ಎಲ್ಲ ತೆಗ್ಸಿರೋದು ಗೈಸ್. ಇದೇನದು ಗೊತ್ತಾ, ನಿಮ್ಗೊಂದು ಫೋಟೋ ತೋರಿಸ್ತೀನಿ ರೀ. ಇವಾಗಲೇ ಇದನ್ನು ಹಿಂದ್ಗಡೆ ಇದೆನೋ ಗೊತ್ತಿಲ್ಲ. ಎಸ್, ಇಲ್ಲೇ ಇದೆ ನೋಡಿ. ಸೊ ಈ ಫೋಟೋ ಏನಿದೆ, ಈ ಫೋಟೋ ಬ್ಯಾಕ್ ಏನು ನಿಮಗಿದೆ ಕಾಣಿಸ್ತಾ ಇದೆ. ನಾನೇನು ಹೇಳಿದ್ದೆ ಗೊತ್ತಾ ಗೈಸ್, ನನಗೆ ಮಲ್ಲಿಗೆ ಹೂವಿಂದು ಮೊಗ್ಗಿಂದು ಜಡೆ ಬೇಕು ಅಂತ ನಾನು ಹೇಳಿದ್ದೆ, ಆಯಿತಾ. ಅದು ಸಿಕ್ಕಿಲ್ಲ. ಸಿಗದೇನೆ ಇದಕ್ಕೆ ಏನಂತ ಹೇಳ್ತಾರೆ, ಇದು ಸುಗಂಧ ಹೂವಿಂದು ಜಡೆದು ಹಿಂದ್ಗಡೆ ಹಾಕ್ತಾರಲ್ಲ ಮಗು, ಅದನ್ನು ಮಾಡಿಸ್ಕೊ ಬಂದಿದ್ದಾರೆ. ಅದು ಯಾವ ಥರ ಕಾಣಿಸ್ತಿದೆ ನೋಡಿ, ಆ ಆಡಿಗೆ ತಿನ್ನಕ್ಕೆ ಬಿಟ್ಟಿರ್ತಾರಲ್ಲ ಹಂಗೈತಿದ್ದು ಹಿಂದ್ಗಡೆ. ಸೊ ಅವಾಗ ನನಗೊಂಥರ ಹಠ, ನಂಗೆ ಹಿಂಗೆ ಬೇಕು ಅಂತ. ಬಟ್ ಅದು ಆಗಲಿಲ್ಲ, ಈ ಥರ ಇದೆ. ಆ್ಯಂಡ್ ನೆಕ್ಸ್ಟು ನಮ್ಮ ಅಜ್ಜಿ, ನಾನು, ನಮ್ಮಣ್ಣ, ಈ ಥರ ಇದೆ ಗೈಸ್. ಆ್ಯಂಡ್ ನೆಕ್ಸ್ಟು ಇಲ್ಲಿ ನಾನು, ನಮ್ಮ ಮಮ್ಮಿ, ನಾನು, ಅಣ್ಣ, ಅಪ್ಪಾಜಿ. ಆಮೇಲೆ ಆಲ್ಮೋಸ್ಟ್ ಅವೇ ಇದ್ದಾವೆ, ರಿಪೀಟೆಡ್ ಇದ್ದಾವೆ, ಬೇರೆ ಬೇರೆ ಆ್ಯಂಗಲಲ್ಲಿದ್ದಾವೆ ಫೋಟೋಸು. ನಾನು ಆವಾಗಲೇ ನನಗೆ ಫುಲ್ಲು ಫ್ಯಾಷನ್, ನನಗೆ ಹಿಂಗೆ ಅಂತೆಲ್ಲ ಹಿಡ್ಕೊಳ್ಳೋದು ಫ್ಯಾಷನ್ ನನಗೆ ಅವಾಗೆಲ್ಲ. ಆ್ಯಂಡ್ ನೆಕ್ಸ್ಟು ನಾನು ಫುಲ್ ಒಂದು ಫೋಟೋ ತೋರಿಸ್ತೀನಿ ರೀ. ಇದು ನಿಂತ್ಕೊಂಡಿರೋದು, ಸ್ಟ್ರೈಟಾಗಿ ನಿಂತ್ಕೊಂಡಿದ್ದೀನಿ ನೋಡಿ ಗೈಸ್. ಆವಾಗ ಮೇಕಪ್ಪು ಮೇಕಪ್ ಅವ್ರನ್ನೆಲ್ಲ ಕರೆಸಿದ್ವಿ ಅಲ್ಲ, ಮೇಕಪ್ ಅವ್ರನ್ನ ಕರೆಸಿದ್ವು. ಬಟ್ ಅಷ್ಟೊಂದು ಮೇಕಪ್ ಏನು ನೀಟಾಗಿ ಅನಿಸಿರಲಿಲ್ಲ. ಒಂದು ಸ್ವಲ್ಪ ಬ್ಲ್ಯಾಕ್ ಆಗಿ ಇದ್ದೆ ನಾನು ಚಿಕ್ಕವಳಿದ್ದಾಗ. ಇಲ್ಲಿ ನನ್ನ ಸ್ಮೈಲ್ ನೋಡಿ, ನಾನು ಹೆಂಗೆ ನಗ್ತಾ ಇದ್ದೀನಿ ಇಲ್ಲಿ. ಆ್ಯಂಡ್ ಈ ಆಲ್ಬಮ್ದು ನಾನು ಒಂದು ತೋರಿಸೋಣ ನಿಮಗೆಲ್ಲ, ಆಲ್ಬಮ್ ಟೂರ್ ಮಾಡೋಣ ಅಂತ ತುಂಬ ದಿನದ ಆಸೆ ಇತ್ತು, ತೋರಿಸೋಣ ಅಂತ ಅನಿಸ್ತಿತ್ತು, ಅದಕ್ಕೆ ತೋರಿಸ್ತಾ ಇದ್ದೀನಿ. ಸೊ ಇದು ಲಾಸ್ಟ್, ಇದು 4 ಈ ಥರ ಕಾಣಿಸ್ತಾ ಇದೆ. ಅವಾಗಿನಿರೋದಕ್ಕೂ ಇವಾಗಿರೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಗೈಸ್. ಫುಲ್ ಅಂದರೆ ರೌಂಡೇ ಇದೆ ಫೇಸು, ಬಟ್ ಒಂದು ಸ್ವಲ್ಪ ಏನೋ ಚೇಂಜಸ್ಸೇ. ಎಲ್ಲಿ 1 ತಿಂಗಳಿಗೆ ಚೇಂಜ್ ಆಗ್ತೀವಿ, ಇನ್ನೇನು ಆ ವರ್ಷದ್ದು ಈ ವರ್ಷದ್ದು ಅದೇನು ಡಿಫ್ರೆನ್ಸ್. ಸೊ ಇದು ಲಾಸ್ಟ್ ಫೋಟೋಸು. ಸೊ ಇದು ಒಂದು ನಮ್ಮ ಮ್ಯಾಚೂರ್ಡ್ ಆಗಿರೋಂಥ ಒಂದು ಆಲ್ಬಮ್ಮು. ನೆಕ್ಸ್ಟ್ ಇವಾಗ ಇನ್ನೊಂದು ಆಲ್ಬಮ್ ತೋರಿಸ್ತೀನಿ. ಅದು ಬಂದುಬಿಟ್ಟು ನಮ್ಮ ಮಮ್ಮಿ ಮದುವೆ ಆದಾಗಿಂತ ಹಿಡಿದು ನಮ್ಮ ಬರ್ಡೇದಾಗಿರ್ಬೋದು, ಆಮೇಲೆ ಕೆಲವೊಂದು ಮಿಡ್ಲಲ್ಲಿ ಫೋಟೋಸ್ ಎಲ್ಲ ತೆಗ್ಸಿರೋದಿರ್ಬೋದು, ಆ ಫೋಟೋ ಅಂದರೆ ಮಿಕ್ಸ್ಡ್ ಆಲ್ಬಮ್ ಇದೆ. ಸೊ ಅದನ್ನು ನಿಮಗೆ ಇವಾಗ ತೋರಿಸ್ತೀನಿ, ಓಕೆ ಗೈಸ್. ಇವಾಗ 3rd ಆಲ್ಬಮ್, ಓಕೆನಾ. ಈ 3rd ಆಲ್ಬಮ್ ಯಾವ ಥರ ಇದೆ ನೋಡಿ, ಹಿಂಗಿದೆ, ಇಷ್ಟು ದಪ್ಪ ಇದೆ. ಇದು ಮಿಕ್ಸ್ಡ್ ಇದು ಎಲ್ಲ, ಆಯಿತಾ. ಇದೆಲ್ಲ ಫೋಟೋಸ್ ನಮ್ಮ ಮಮ್ಮಿ ಮದುವೆ ಆದಾಗಿಂತನೂ ಅಲ್ಲಿ ಥರದ ಫೋಟೋಸ್ ಇದು. ಸೊ ಒಂದೊಂದಾಗಿ ತೋರಿಸ್ಕೊಂಡು ಹೋಗ್ತೀನಿ ನಿಮಗೆ ನಾನು. ಫಸ್ಟು ಓಪನ್ ಮಾಡಿದ ತಕ್ಷಣ ನಮ್ಮ ಮಮ್ಮಿ ಮತ್ತು ಅಪ್ಪಾಜಿ ಮದುವೆ ಫೋಟೋ ಗೈಸ್ ಇದು. ಸೊ ಯಾವ ಥರ ಇದ್ದಾರೆ ನೋಡಿ,
ಓಕೆ. ಆಮೇಲೆ ನೆಕ್ಸ್ಟು ಇದು ನಮ್ಮ ಅಪ್ಪಾಜಿ ಊರಲ್ಲಿ ಅಲ್ಲಿ ಮನೆ ಮುಂದ್ಗಡೆ ಬರ್ತಾ ಇರೋ ಫೋಟೋ ಇದು, ಮಮ್ಮಿ ಅಪ್ಪಾಜಿದು. ಹಾರ ನೋಡಿ ಹೆಂಗಿದೆ ಗೈಸ್ ಅವಾಗ. ಹಾರ ಹೆಂಗಿದೆ ನೋಡಿ. ಆಮೇಲೆ ಇನ್ನೊಂದು ಫೋಟೋ ಕೊಡಿಲ್ಲ ಅಂತ ತೋರಿಸ್ತೀನಿ. ಇನ್ನೊಂದು ಫೋಟೋ ಇದೆ ನೋಡಿ ನಮ್ಮ ಮಮ್ಮಿದು, ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ನಮ್ಮ ಮಮ್ಮಿ ಹೆಂಗೆ ಕಾಣಿಸ್ತದೆ ಇವಾಗ, ಹೆಂಗವ್ರೆ ನೋಡು. ಇದಕ್ಕೂ ಅದಕ್ಕೂ ಒಂದು ಹೂ ಥರ ಇದ್ದರೆ ಹೂಕೋಸ್ ಥರ ಆದ್ಲು ಅನ್ನೋ ಥರ ಆಯಿತು. ಆ್ಯಂಡ್ ಈಗ ನಾನು ಇಲ್ಲೇ ತೋರಿಸ್ಕೊಂಡು ಹೋಗ್ತೀನಿ ನೋಡಿ ಫೋಟೋಸ. ಯಪ್ಪ ಇದು ಹೆಂಗೆ ತೋರಿಸೋದು? ಒಂದೊಂದು ಕಡೆಗೆ ಒಂದೊಂದು ಥರ ಇದ್ದಾವೆ. ಹೆಂಗೆ ತೋರಿಸೋದು ಇದನ್ನ? ಹೆಂಗೆ ಬೇಕಂಗಿದಾವೆ ಇವು ಫೋಟೋಸು. ಒಂದು ಹಿಂಗೈತೆ, ಒಂದು ಹಿಂಗೈತೆ. ನಾನು ತಿಳಿಸ್ತೀನಿ ನೋಡ್ಕೊತ. ಸೊ ಇದು ಏನಪ್ಪ, ಇದು ಏನು ಅರ್ಥನೇ ಆಗ್ತಿಲ್ಲಮ್ಮ, ನೀನೇ ಹೇಳ್ಬೇಕು. ಇದೇನಿದು? ಊಟಕ್ಕೆ ಇದೇನು ಫೋಟೋ ಇದು? ಇದು ಸುರಿಗೆ ಇರೋದು ಅಂದರೆ ಮದುವೆ ಮನೆ ಮುಂದ್ಗಡೆ ಮದುವೆ ಎಲ್ಲ ಆದಮೇಲೆ ಅರ್ಶನಕ್ಕೆ ಇಲ್ಲಿ ಅಪ್ಪಾಜಿ ಇದ್ದಾರೆ ಗೈಸ್. ನಮ್ಮ ಅಪ್ಪಾಜಿ ಗೈಸ್ ಏನು ಗೊತ್ತಾ, ನಮ್ಮ ಅಪ್ಪಾಜಿ ಹಳೆ ಫೋಟೋ ನೋಡಿದ್ರೆ ಜಗ್ಗೇಶ್ ಥರನೇ ಕಾಣಿಸ್ತಾರೆ. ಬೇಕಾದ್ರೆ ನೋಡಿ, ನಾನು ಇವಾಗಿನ ಫೋಟೋ ಹಳೆ ಫೋಟೋ ಹಾಕ್ತೀನಿ, ಜಗ್ಗೇಶ್ ಥರನೇ ಕಾಣಿಸ್ತಾರೆ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀವು ಹೌದಾ ಅಲ್ವಾ ಅಂತ. ಓಕೆ, ನಮಗೆ ಮಾತ್ರ ಡಿಟ್ಟು ಜಗ್ಗೇಶ್ ಥರನೇ ಕಾಣಿಸ್ತಾರೆ. ಆಮೇಲೆ ಅಪ್ಪಾಜಿಗೆ ಜಗ್ಗೇಶ್ ಅವ್ರಿಗೆ ಗೊತ್ತಂತೆ ಅಲ್ವಾ. ಸೊ ಅವ್ರು ಒಂದೇ ರೂಮಲ್ಲಿ ಇರ್ತಿದ್ರಂತೆ, ಆಮೇಲೆ ಫ್ರೆಂಡ್ ಥರ ಇರ್ತಿದ್ರಂತೆ. ಅದು ಆಪರ್ಚುನಿಟಿ ಜಗ್ಗೇಶ್ ಲೈಕ್ ಈಗ ಆಪರ್ಚುನಿಟಿ ನಮ್ಮ ಅಪ್ಪಂಗೂ ಬಂದಿತ್ತು, ಬಟ್ ಆ ಆಪರ್ಚುನಿಟಿನ ಅಪ್ಪಾಜಿನೇ ತಗೊಳ್ಳಿಲ್ಲ. ಅದೊಂದು ಕತೆ ಬೇರೆ ಇದೆ, ಅದು ನಮ್ಮ ಅಪ್ಪಾಜಿನೇ ಕೇಳೋಣ. ಸೊ ಇಲ್ಲಿ ಕೂತಿದ್ದಾರೆ ನೋಡಿ, ಇದು ನಮ್ಮ ಅಪ್ಪಾಜಿ ಆ್ಯಕ್ಚುಲಿ. ಓಕೆ, ಇಲ್ಲಿ ಇದು ಹೊಡಿತಾ ಇದೆ. ಇಲ್ಲಿದೆ ನೋಡಿ. ಆ್ಯಂಡ್ ಇಲ್ಲಿ ಕಾಣಿಸ್ತಿದ್ದಾರೆ ನೋಡಿ, ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ಒಂದು ನಿಮಿಷ ತೋರಿಸ್ತೀನಿ. ಎಸ್, ಇದು ಅಪ್ಪಾಜಿ ಇಲ್ಲಿರೋದು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಯಾವುದು ಇಲ್ಲ ಗೈಸ್, ತೋರಿಸ್ತೀನಿ ಒಂದೊಂದೇ ಮಿಡ್ಲಲ್ಲಿ. ಅಂದರೆ ಎಲ್ಲ ಫ್ಯಾಮಿಲಿ ಫೋಟೋಸ್ ಇದ್ದಾವಲ್ಲ, ಸೊ ಫ್ಯಾಮಿಲಿ ಫೋಟೋಸ್ ಎಲ್ಲ ತೋರಿಸ್ಕೊಂಡು ಹೋದರೆ ಟೈಮ್ ಆಗಿಬಿಡುತ್ತೆ. ಸೊ ಮೇನ್ ಆಗಿ ಫೋಟೋ ತೋರಿಸ್ತೀನಿ. ಇದು ನಮ್ಮ ಮಮ್ಮಿ ನಮ್ಮ ಅಣ್ಣ ಹೋಟೆಲ್ ಇದ್ದಾಗಿಂದು. ಅಂದರೆ ನಮ್ಮ ಅಣ್ಣ ನಮ್ಮ ಮಮ್ಮಿ ಹೋಟೆಲ್ ಇದ್ದಾಗಿಂದಿದು. ಫಸ್ಟ್ ಪ್ರೆಗ್ನೆಂಟ್ ನಮ್ಮ ಮಮ್ಮಿ ಇದ್ದಾಗ ಅಲ್ವಾ. ಇದು ನಮ್ಮ ಅಣ್ಣನ ಫೋಟೋ ಏನೋ ಆಗ್ಬಿಟ್ಟೈತೆ. ಅಕ್ಷಯ್ ನೀನಿಬ್ರು ಹುಟ್ಟಿದಾಗ ಈ ಥರ ಇದ್ದೀವಿ ನಾವಿಬ್ರು. ನಾನು ಮತ್ತು ಅಕ್ಷಯ್ ನಮ್ಮ ಅಣ್ಣ ಇಬ್ಬರು ಹುಟ್ಟಿದಾಗ. ಸೊ ನಾವಿಬ್ಬರು ಹುಟ್ಟಿದಾಗ ನೀವು ಹಿಂಗಿದ್ರಾ ಇಷ್ಟಳ್ಳುಗೆ? ಇಲ್ಲಿ ಅಳಕತ್ತಿ ನೋಡಿ ನೀನು. ಇಲ್ಲದನಾ? ಓಕೆ. ಆಮೇಲೆ ನೆಕ್ಸ್ಟು ಇದೆಲ್ಲ ಫ್ಯಾಮಿಲಿ ಫೋಟೋಸು. ಯಾವ ಗೊತ್ತಾಗಲ್ಲ ಗೈಸ್, ಹಳೇ ಫೋಟೋಸ್ ಇದೆಲ್ಲ. ಆಮೇಲೆ ನಾನು SLC ಹೋಗ್ತಾ ಇದ್ದಾಗ, ಇದು ನಮ್ಮ ಮಮ್ಮಿ SLC ಇದ್ದಾಗಂತೆ ನೋಡಿ. ಆ್ಯಂಡ್ ಇವ್ರು ಬಂದ್ಬಿಟ್ಟು ಅಜ್ಜ. ಆ್ಯಕ್ಚುಲಿ ಗೈಸ್ ಏನು ಗೊತ್ತಾ, ಮದುವೆಯಲ್ಲಿ ನೀವು ನೋಡಿರ್ಬೋದು ಒಂದು ಸಾಂಗಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ ಗೊತ್ತಾ, ಅವರು ಅದು ಆ್ಯಕ್ಚುಲಿ. ಸೊ ಅವ್ರನ್ನ ಇವಾಗ ನೋಡಿದ್ರೆ ಏನಂತೀರೋ ನೀವು, ಹುಡುಗ ಇದ್ದಂಗಿದ್ದಾರೆ ಇವ್ರು ಆ್ಯಕ್ಚುಲಿ. ನಮ್ಮ ಮಮ್ಮಿ SLC ಇದ್ದಾಗಿನ ಫೋಟೋಸ್ ಅಂತ ಇದು. ಆ್ಯಂಡ್ ಇಲ್ಲಿ ನಮ್ಮ ಮಮ್ಮಿ ಮತ್ತು ಅಪ್ಪಾಜಿ ಮತ್ತು ಮಮ್ಮಿ ಇದ್ದಾರೆ ನೋಡಿ. ಆಮೇಲೆ ನೆಕ್ಸ್ಟು ಇದು ನಮ್ಮ ಮಮ್ಮಿ ಫೋಟೋಸ್. ಇದು ನಮ್ಮ ಅಜ್ಜ ಅಮ್ಮ, ನಮ್ಮ ಅಪ್ಪರ ಅಪ್ಪ ಅವ್ವ. ನಿಮ್ಮ ಮಮ್ಮಿ ನಮ್ಮ ಅಪ್ಪರ ಅಪ್ಪ ಅವ್ವ. ಓಹೋ, ಅಜ್ಜನ ಅಪ್ಪ ಅವ್ವ. ಅಂದರೆ 2 ತಲೆಮಾರಿಂದ ಇದು ಫೋಟೋ. ಇದು ಯಾವುದು ಬಂದ್ಬಿಟ್ಟತಿ ಇಲ್ಲಿ ಈ ಫೋಟೋ ಯಾಕೆ ಇಲ್ಲಿ ಬಂದತಿ ಲಾಸ್ಟಿಗೆ ಹಾಕೋದು? ಇದೆಲ್ಲ ಸ್ಕೂಲ್ದು ಅನ್ಕೋತೀನಿ, ನಮ್ಮ ಮಮ್ಮಿ ಸ್ಕೂಲ್ ಕಾಲೇಜ್ದು ಅನ್ಸುತ್ತೆ ಇದು. ಅದು ಫಸ್ಟ್ ಇದ್ದಾಗ, ಇದು ಫಸ್ಟ್ ಇದ್ದಾಗ ಇದು ಫೋಟೋ. ಇರಿ ಇದನ್ನು ತೋರಿಸ್ತೀನಿ ಗೈಸ್, ಇಲ್ಲಿ ನೋಡಿ ಒಂದು ನಿಮಿಷ. ಇದು ನಮ್ಮ ಮಮ್ಮಿ ಡ್ರೆಸ್, ನಮ್ಮ ಮಮ್ಮಿ TCH ಮಾಡುವಾಗ ಅಂತ ಇದು ಡ್ರೆಸ್ ಯೂನಿಫಾರ್ಮ್. ಇದು ನಾವು ಹೋಗಿದ್ದಿಲ್ಲಪ್ಪ, ಬಟ್ TCH ಇಂತಾನೆ ಇದು. ಇದು ನಮ್ಮ ಮಮ್ಮಿ ಆ್ಯಕ್ಚುಲಿ. ಅವಾಗಲೇ ನೋಡಿ ಗೈಸ್, ಸ್ಟೈಲ್ ನೋಡಿ ಹೆಂಗಿದೆ, ರಿಬ್ಬನ್ ಹೆಂಗಿದೆ ನೋಡಿ. ಓಕೆ, ನನ್ನ ಕ್ಲೋಸ್ ಫ್ರೆಂಡ್ಸ್ ಅವರು. ಹಿಂಗಿದೆ ಫೋಟೋಸ್. ಅದು ಹೌದು, ಅಡ್ಡ ಇರೋದು. ನೆಕ್ಸ್ಟು ಇಲ್ಲ ಮಮ್ಮಿ ಇಲ್ಲಿ ಹೊಡಿತಿದ್ದಾರೆ, ಇಲ್ಲಿ ಹೊಡ್ಯಾಕತ್ತಿದ್ದ ಅದು ಸ್ಟೈಲ್ ಹಂಗೆ ಹೊಂಟಿದ್ದೆ, ಫೋಟೋ ತಗೊಂಡ್ರೆ ಕಣ್ಣೇ ಮುಚ್ಚೈತಿ ಇಲ್ಲಿ. ಇದಲ್ಲ, ಇದು ಫ್ಯಾಮಿಲಿ ಫೋಟೋಸ್, ಇದೆಲ್ಲ ಮಿಕ್ಸ್ ಫ್ಯಾಮಿಲಿ ಫೋಟೋಸು. ಆ್ಯಂಡ್ ಇದು ಫಸ್ಟ್ ಇಯರ್ ನಮ್ಮ ಅಣ್ಣನ ಬರ್ಡೇ. ಹ್ಯಾಪಿ ಬರ್ಡೇ ಟು ಮಣಿಕಂಠ. ಆ್ಯಕ್ಚುಲಿ ನಮ್ಮ ಅಣ್ಣನ ಹೆಸರು ಇದ್ದಿದೆ ಮಣಿಕಂಠ ಅಂತ. ಹಂಗಿದ್ದೆ ನಾನು. ನೋಡಿ ಗೈಸ್ ಹೆಂಗಿದ್ದಾರೆ ನಮ್ಮ ಮಮ್ಮಿ.
ಇದು ಈ ಹಿಂದ್ಗಡೆ ಬ್ಯಾಕ್ಗ್ರೌಂಡಲ್ಲಿ ಹಾಕಿದಾರಲ್ಲ ಇದೇನಿದು ಬ್ಲ್ಯಾಂಕೆಟ್ ಬ್ಲ್ಯಾಂಕೆಟ್ ಏನದು ಅದು ಅದೇನಿದೆ ಏನದು ಬ್ಲ್ಯಾಂಕೆಟ್ ಹ್ಞೂ ಬ್ಲ್ಯಾಂಕೆಟ್ ಗೈಸ್ ಅದು ನಾವು ದೊಡ್ಡವರಾಗಿ ಎಲ್ಲಿ ಯಾವ ಮನೇಲಿ ಬಿಸಾಕಿದ್ವಿ ಅನ್ನೋ ಗೊತ್ತಿಲ್ಲ ಅಷ್ಟು ವರ್ಷ ಇಟ್ಕೊಂಡಿದ್ದೀವಿ ಅದನ್ನು ಗೊತ್ತಾ. ಆ್ಯಂಡ್ ಇದೆಲ್ಲ ಫೋಟೋಸ್ ಆಲ್ಮೋಸ್ಟ್ ಬ್ಲರ್ ಕಾಣಿಸ್ತಿದೆ, ಮಮ್ಮಿ ಅಪ್ಪಾಜಿ ಇದೆಲ್ಲ. ಕೇಕ್ ಹೆಂಗೆ ಕೇಕ್ 1ನೇ ವರ್ಷದ ಕೇಕ್ ಕೇಕೆ ಕಾಣಿಸ್ತಾ ಇಲ್ಲ ಈ ಫೋಟೋದಲ್ಲಿ. ವೈಟ್ ಕೇಕ್ ಅದು. ಆ್ಯಂಡ್ ನೆಕ್ಸ್ಟ್ ಇದು ನಮ್ಮ ಅಜ್ಜ ಗೈಸ್, ನಮ್ಮ ಅಜ್ಜ ನಮ್ಮ ಅಣ್ಣ. 9 ತಿಂಗಳು ನಮ್ಮ ಅಣ್ಣ ಹೆಂಗೆ ಕಾಣಿಸ್ತಿದ್ದಾನೆ ನೋಡಿ, ನಮ್ಮ ಅಜ್ಜನ ಹೊಟ್ಟೆ ನೋಡಿ ಎಷ್ಟಪ್ಪ ಇದೆ. ನಮ್ಮ ಅಣ್ಣ ನೋಡಿ ಹೆಂಗೆ ಕಾಣಿಸ್ತಾನೆ. ನಮ್ಮ ಅಣ್ಣ ಆ್ಯಕ್ಚುಲಿ ವೈಟ್ ಗೈಸ್, ನಾನು ಬ್ಲ್ಯಾಕು ಚಿಕ್ಕವಳಿದ್ದಾಗ. ಇಲ್ಲಿ ನೋಡಿ ನಮ್ಮ ಅಣ್ಣ ಹೆಂಗೆ ಕಾಣಿಸ್ತಾನೆ, ಹೆಂಗೆ ಲುಕ್ ಕೊಡ್ತಾನೆ. ಬಟ್ ನಮ್ಮ ಅಣ್ಣ ನಮ್ಮ ಅಪ್ಪನ ಜೆರಾಕ್ಸು. ನಮ್ಮ ಅಣ್ಣ ಮತ್ತು ನಮ್ಮ ಅಜ್ಜಿ ಇದು. ಓಕೆ, ಈ ಸತ್ಯನಾರಾಯಣ ಪೂಜೆ. ಆ್ಯಂಡ್ ಎಲ್ಲ ನಮ್ಮ ಅಣ್ಣನ ಫೋಟೋಸೇ ಇದ್ದಾವೆ ಆಲ್ಮೋಸ್ಟು ನೋಡಿ. ಇದೆಲ್ಲ ಆಲ್ಮೋಸ್ಟ್ ಇವಾಗೇನು ತೋರಿಸಿದ್ರೆ ಇದೆಲ್ಲ ಬರ್ಡೇ ಇದೆ ಗೈಸ್, ಆಲ್ಮೋಸ್ಟ್ ಎಲ್ಲ ಬರ್ಡೇ ಇದೆ. ನೆಕ್ಸ್ಟ್ ಯಾವ ಸ್ಪೆಷಲ್ ಇದೆ ಅದನ್ನು ತೋರಿಸ್ತೀನಿ. ಇದು ಯಾರಪ್ಪ ಇದು, ಯಪ್ಪ ನಿಮ್ಮಮ್ಮನ ಮೆಲ್ಲು ಸೀರೆ ಸವಿಗಾನ ಅನ್ನಂಗೈತದು. ಇದು 2ನೇ ವರ್ಷದ್ದು. ನಮ್ಮ ಅಣ್ಣನ ಬರ್ಡೇನೇ ತುಂಬ ಸರಿ ಮಾಡಿದ್ದಾರೆ ಗೈಸ್, ನನ್ನ ಬರ್ಡೇನೇ ಮಾಡಿಲ್ಲ ಇವರು. ಯಾಕೆ ಮಾಡಿಲ್ಲ? 1 ವರ್ಷ ಮಾಡಿ. ಅದೇ 1 ವರ್ಷ ಅಷ್ಟೇ. ಇಲ್ಲ ನೋಡಿ ಇದು ಗೈಸ್, ಇದು ನಾನು ಗೈಸ್, ಇದು ನಾನು ಸ್ವಲ್ಪ ಬ್ಲರ್ರಾಗಿ ಕಾಣಿಸ್ತೀನಿ, ಬ್ಲರ್ರಾಗಿ. ಇದು ನಾನು ಗೈಸ್, ಹೆಂಗಿದ್ದೀನಿ ನೋಡಿ. ಇದು ಇಲ್ಲೂ ನಮ್ಮ ಅಣ್ಣ, ಇಲ್ಲೂ ನಮ್ಮ ಅಣ್ಣ. ಇದು ನಾನು 3ನೇ ಕ್ಲಾಸಲ್ಲಿ ತೋರ್ಸ್ ಮಾಡಿದ್ದಾಗ ಹಟಪ್ಪ ಹಟ್ಟು ಅದು ಆ ಸಾಂಗ್ ಇದು. ನಮ್ಮ ಅಣ್ಣ SLC ಇದ್ದಾಗಿಂದಿದ್ದು. ನಮ್ಮ ಮಮ್ಮಿ ಫ್ರೆಂಡು ಇದನ್ನು ನಮ್ಮ ಅಣ್ಣ ಎತ್ಕೊಂಡಿದ್ದು, ಅಲ್ಲ ನಮ್ಮ ಅಣ್ಣನ ನಮ್ಮ ಮಮ್ಮಿ ಫ್ರೆಂಡ್ ಎತ್ಕೊಂಡಿದ್ದು. ಇಲ್ಲಿ ನಮ್ಮ ಅಣ್ಣ ಕೃಷ್ಣನ ಗೆಟಪಲ್ಲಿದ್ದಾನೆ ನೋಡಿ. ನಮ್ಮ ಮಮ್ಮಿ ಹೆಂಗಿದ್ದಾರೆ ನೋಡಿ ಗೈಸಲ್ಲಿ, ಯಪ್ಪ. ಜಗ್ಗೇಶ್ನಲ್ಲಿ ನಿಮ್ಮಪ್ಪ ಸೇಮ್ ಇಲ್ಲ ಗೈಸ್, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್, ಹಾಗೆ ಕಾಣಿಸ್ತಾರ ಅಂತ. ನಮಗಂತೂ ಹಾಗೆ ಕಾಣಿಸ್ತಾರೆ, ನಿಮ್ಗೆ ಯಾವ ಥರ ಕಾಣಿಸ್ತಾರೆ ಅಂತ. ಇದು ನಮ್ಮ ಅಪ್ಪಾಜಿ ಅಯ್ಯಪ್ಪ ಸ್ವಾಮಿದು ಇದು ಹಾಕೊಂಡಿದ್ರಾ ಅದು. ಇದು ನನ್ನ ಪ್ರೈಮರಿ ಸ್ಕೂಲಲ್ಲಿ, ಅಂದರೆ ನಾನಿನ್ನು ಫಸ್ಟ್ ಸ್ಟ್ಯಾಂಡರ್ಡ್ ನಾನು ಇದರಲ್ಲಿ ಇರಲಿಲ್ವಾ. ಇದು ಫಸ್ಟ್ ಸ್ಟ್ಯಾಂಡರ್ಡ್ ಅನ್ಕೊಂತೀನಿ ನಾನು. ಫಸ್ಟ್ ಸ್ಟ್ಯಾಂಡರ್ಡು, ಇದು ಫಸ್ಟ್ ಸ್ಟ್ಯಾಂಡರ್ಡು, ಇದು ಫಸ್ಟ್ ಸ್ಟ್ಯಾಂಡರ್ಡು. ಇದು ಓಲ್ಡ್ ಫೋಟೋಸ್. ನಮ್ಮ ಆಂಟಿ. ಇದು ನಮ್ಮ ಅಪ್ಪಾಜಿ ಸಾಂಗ್ ಹೇಳ್ತಾ ಇರೋದು ಗೈಸ್. ನಾನು ಹೇಳಲಿಲ್ವಾ ಒಂದು ಟ್ಯಾಲೆಂಟ್ ಇದೆ. ಹಾಂ, ಅಪ್ಪಾಜಿ ಸಿಂಗರ್ ಇದ್ದರು. ಆ ಟ್ಯಾಲೆಂಟ್ನ ನಮ್ಮ ಅಪ್ಪಾಜಿ ಯಾಕೆ ಏನಾಯ್ತು ಅಂತ ಗೊತ್ತಿಲ್ಲ ನನಗೂ. ಬಟ್ ಒಂದು ಮಾತ್ರ ಅಪ್ಪಾಜಿ ಹೇಳ್ತದೆ, ಜಗ್ಗೇಶ್ ಅವರು ಅವರೇನಿವಾಗ ಇಂಡಸ್ಟ್ರಿಯಲ್ಲಿ ಇದ್ದಾರೋ ಆ ಇಂಡಸ್ಟ್ರಿಯಲ್ಲಿ ನಮ್ಮ ಅಪ್ಪಾಜಿ ಕೂಡ ಇರಬೇಕಿತ್ತು ಗೈಸ್. ಅದನ್ನೊಂದು ಹೇಳ್ಬೋದು. ನಮ್ಮ ಅಪ್ಪಾಜಿ ಅದನ್ನೇ ಹೇಳ್ತಿದ್ರು. ದಯಾನಂದನ ಮಗಳಕ್ಕಿ ಯಾರು ಕರ್ಸಿದ್ರು, ಮಿಮಿಕ್ರಿ ದಯಾನಂದ್ ಅಂತ ಹೇಳಿ ಆ್ಯಕ್ಟರ್ ಅದರಲ್ಲ, ಇವರಾ? ಅವ್ರ ಮಗಳಕ್ಕಿ ಅಲ್ಲಿ ಕರ್ಸಿದ್ರು ಶಿರಟ್ಟೆ ಹಾಡು ಹೇಳೋದು. ಗೈಸ್, ಇವರು ಮಿಮಿಕ್ರಿ ದಯಾನಂದ್ ಅವ್ರ ಮಗಳಂತೆ ನೋಡಿ. ಸೊ ತುಂಬ ಮೆಮೊರೀಸ್ ಇದೆ. ನಮ್ಮ ಅಜ್ಜ, ನಮ್ಮ ಮಮ್ಮಿಯ ಅಪ್ಪಾಜಿ ಮತ್ತು ನಮ್ಮ ಮಮ್ಮಿ, ಇದು ನಮ್ಮ ಅಣ್ಣ. ಅದು SLC ಎಂಟ್ರಿ ಫಸ್ಟ್ ಹೋದಾಗ ಇದಾ? ಇಲ್ಲಿ ನಮ್ಮ ಮಮ್ಮಿ ಇದ್ದಾರೆ ನೋಡಿ ಗೈಸ್, ಇದು ನಮ್ಮ ಮಮ್ಮಿ. ಆ್ಯಂಡ್ ಇದು ಬಂದುಬಿಟ್ಟು ನಮ್ಮ ಒಂದು ಇದು 4th ಸ್ಟ್ಯಾಂಡರ್ಡ್ ಗೈಸ್. ಇದು 4th ಸ್ಟ್ಯಾಂಡರ್ಡ್ದು ಡ್ಯಾನ್ಸ್ದು ನಂದು. ಇದು ನಾನು ಇಲ್ಲಿದ್ದೀನಿ ನೋಡಿ, ಇದು ನಾನು. ಆ್ಯಂಡ್ ಇದು ಗಣೇಶ ಚತುರ್ಥಿದು. ನಾವು ಅವಾಗೆಲ್ಲ ಎಷ್ಟು ಗ್ರ್ಯಾಂಡಾಗಿ ಮಾಡ್ತಿದ್ವಿ ಅಂದರೆ ಗಣೇಶ ಚೌತಿನ ಸಕ್ಕತ್ ಗ್ರ್ಯಾಂಡ್ ಮಾಡ್ತಿದ್ವಿ. ಇಲ್ಲಿ ನಾವೆಲ್ಲ ನಮ್ಮ ಅಜ್ಜ, ನಮ್ಮ ಅಜ್ಜಿ, ನಮ್ಮ ಆಂಟಿ ಮಗ, ನಾನು, ನಮ್ಮ ಅಣ್ಣ. ಇದು ಅಂಗಡಿದು ನಮ್ಮ ಅಪ್ಪಾಜಿದು. ಆ್ಯಂಡ್ ನೆಕ್ಸ್ಟ್ ಇದೆಲ್ಲ ಶಾಪ್ದೇ. ಇದು ಹೋಲಿದು ನಮ್ಮ ಅಪ್ಪಾಜಿ ಆಟ ಆಡಿದ್ದು ಶಾಪು. ನೆಕ್ಸ್ಟು ಇದು ನೋಡಿ, ನಮ್ಮ ಅಪ್ಪಾಜಿ ಫಸ್ಟು ಶಾಪ್ ಇದು ಶ್ರೀ ಕಾಮಧೇನು ಬುಕ್ ಡಿಪೋ ಆ್ಯಂಡ್ ಜನರಲ್ ಸ್ಟೋರ್, ನಮ್ಮ ಅಪ್ಪಾಜಿದು. ಆ್ಯಂಡ್ ಇಲ್ಲಿ ನಮ್ಮ ಅಣ್ಣ ಇದೆ ನೋಡಿ ಗೈಸ್, ಇದು ನಮ್ಮ ಅಣ್ಣ. ಇದು ಫಸ್ಟ್ ಸ್ಟ್ಯಾಂಡರ್ಡು ಕೋಲಾಟ ಆಡ್ತಾನೆ. ಹಾಂ, 2 ವರ್ಷ ಇದ್ದಾಗಿದ್ದು. ಹೌದಾ? 2 ವರ್ಷ? 2 ವರ್ಷ ಅಲ್ಲ, ಫಸ್ಟ್ ಸ್ಟ್ಯಾಂಡರ್ಡ್. 2 ವರ್ಷ ಅಂದರೆ ಮಗು ಹೋಗಿ ಆಟ ಆಡುತ್ತಾ? ಇದು ನಾನು ಗೈಸ್.
ಅಪ್ಪಡಿ ಪೋಡ ಪೋಡ ಆ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ದಿದ್ದು. ಆ್ಯಂಡ್ ನೆಕ್ಸ್ಟು ನಮ್ಮ ಅಣ್ಣ ಇಲ್ಲಿ ಕೋದಂಡ ಏನಿದು ರಾಮ್ ಕುಂಡಡಿ ಆಗಿದ್ದಾರೆ ನೋಡಿ. ಆ್ಯಂಡ್ ನಮ್ಮ ಮಮ್ಮಿ ಇಲ್ಲಿದ್ದಾರೆ ನೋಡಿ. ಇದು ಯಾವ ಫೋಟೋನೋ ಗೊತ್ತಿಲ್ಲ, ಹಳೆಯ ಫೋಟೋ. ಇದು ಅಪ್ಪಾಜಿ ಸಾಂಗ್. ಅಜ್ಜಿ ಮನೇಲಿ ಒಲಿ ಒಳಗೆ ಅಡಿಗೆ ಮಾಡ್ತಿದ್ದೆ. ಅದು ಗೊತ್ತಾಯ್ತು ನನಗೆ, ಹೆಂಗೆ ತೆಗ್ದಿದ್ದಾರೆ ಅಂತ ನೋಡ್ತಿದ್ದೆ. ಅವಾಗ ಹೆಂಗಿದ್ದೆ ನೋಡಿ ನಾನು. ಒಂದು ಹೆಸರು ಇಲ್ಲಿ ನಮ್ಮ ಅಪ್ಪಾಜಿ ಸಾಂಗ್ ಹೇಳ್ತಿದ್ದಾರೆ. ನಮ್ಮ ಅಣ್ಣ ಇಲ್ಲಿನ ಹಲೋ ಅಂತಿದ್ದಾನೆ. ನೆಕ್ಸ್ಟು ಇದು ನಮ್ಮ ಅಣ್ಣ ಬೈಕ್ ತೊಗೊಂಡು ಫಸ್ಟ್ ಬೈಕ್ ತೊಗೊಂಡಿದ್ದು ಫೋಟೋ ಇದು. ಆ್ಯಂಡ್ ಇಲ್ಲೊಂದು ಸ್ವಲ್ಪ ಬಿಟ್ಟಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಆ್ಯಂಡ್ ಸೊ ಇಲ್ಲಿ ನೋಡಿ ಗೈಸ್, ಶ್ರುತಿ ಜೊತೆ ಫೋಟೋ ತೆಗೆಸ್ಕೊಂಡಿದ್ದಾರೆ ನಮ್ಮ ಅಪ್ಪಾಜಿ. ಈ ಥರ ಇದೆ ನೋಡಿ. ಸೊ ಇದು ನಾನು 10th ಸ್ಟ್ಯಾಂಡರ್ಡ್ ಇದ್ದಾಗಿನ ಫೋಟೋ. ಇದು ಸ್ಯಾರಿ ಮೊನ್ನೆ ತೋರಿಸಿದ್ನಲ್ಲ ಸ್ಯಾರಿನ, ಇದಲ್ಲ ಇನ್ನು ತೋರಿಸಿದ್ನೆಲ್ಲ ಗೊತ್ತಿಲ್ಲ. ಇಲ್ಲಿ ನಾನಿದ್ದೀನಿ ನೋಡಿ, ನಾನು ಹುಡುಗ ಆಗಿದ್ದೆ, ಇಲ್ಲಿ ನಾನಿದ್ದೀನಿ ನೋಡಿ. ಆ್ಯಂಡ್ ನೆಕ್ಸ್ಟು ಇದು ಅಪ್ಪಾಜಿ ಸಾಂಗ್ ಹೇಳ್ತಿರೋದು, ಇದು ಸಾಂಗ್ ಹೇಳ್ತಿರೋದು. ಇಲ್ಲಿ ನಮ್ಮ ಅಣ್ಣ ಸ್ವಾಮಿ ಆಗಿರೋದ ಇದು. ಆಮೇಲೆ ಇಲ್ಲಿ ಕೂಡ ಇದು ಯಾರಿದು, ಶ್ರುತಿನಾ? ಓಕೆ ಓಕೆ. ಇಲ್ಲಿ ಇದು ನಮ್ಮ ಅಪ್ಪಾಜಿ ಇಲ್ಲಿದ್ದಾರೆ. ಇಲ್ಲಿ ಶರಣ್ ಇದ್ದಾರೆ ನೋಡಿ, ಇಲ್ಲಿ ಶರಣ್ ಇದ್ದಾರೆ, ಇಲ್ಲಿ ಶ್ರುತಿ ಇದ್ದಾರೆ ನೋಡಿ. ಆ್ಯಂಡ್ ಇದು ಅಪ್ಪಾಜಿನಾ? ಇದು ಅಪ್ಪಾಜಿ ಹಳೇ. ನಮ್ಮ ಅಪ್ಪಾಜಿ ಚಿಕ್ಕವನಿದ್ದಾಗ ಹಿಂಗಿದ್ದಿದ್ರು. ಇದು ಯಾರು? ಸೊಸೆನಾ? ಓಕೆ. ಸೊ ನಮ್ಮ ಅಪ್ಪಾಜಿ ಇವಾಗ ನೋಡಿ ಗಾಯ್ಸ್ ಹೆಂಗಿದ್ದಾರೆ. ಇದು ನಮ್ಮ ಅಣ್ಣ ಹೆಂಗಿದಾನೋ ಚಿಕ್ಕವನಿದ್ದಾಗ ಹಂಗೆ ನಮ್ಮ ಅಪ್ಪಾಜಿ ಚಿಕ್ಕವನಿದ್ದಾಗಿದ್ದಾರೆ ನೋಡಿ. ನಿಮ್ಮಜ್ಜ ಇದು ನಮ್ಮ ಅಜ್ಜನಾ? ಇದು ಶೈಲ, ನಾನದು ಈ ಕಡೆ ಇರೋಕ್ಕೆ ಶೈಲ. ಸೊ ನಮ್ಮ ಅಪ್ಪಾಜಿ ಶಾಪ್ಸ್ ಇದೆಲ್ಲ. ಇದು ನಮ್ಮ ಅಪ್ಪಾಜಿ ನಮ್ಮ ಮಮ್ಮಿ ಮ್ಯಾರೇಜ್ದು. ಇಲ್ಲಿ ನಮ್ಮ ಅಪ್ಪಾಜಿ ಊಟ ಮಾಡಿಸ್ತಾ ಇರೋದು. ಇಲ್ಲಿ ಏನೇನೋ ಬರೆದ್ಬಿಟ್ಟಿದ್ದಾರೆ, ಸುರೇಶ್ ಸುಮಾ ಅಂತೆಲ್ಲ. ನಾವು ಬರ್ದಿರೋದು, ನೀವು ಬರ್ದಿರೋದು? ಇಲ್ಲಿ ನಾನಿದ್ದೀನಿ ನೋಡಿ ಗೈಸ್, ಫುಲ್ ಬ್ಲ್ಯಾಕ್ ಬ್ಯೂಟಿ ಗೈಸ್. ನಾನು ಅವತ್ತು ಫಸ್ಟ್ ಬರ್ಡೇದ ಇದು ಬ್ಲ್ಯಾಕ್ ಬ್ಯೂಟಿ. ಇದೆಲ್ಲ ನನ್ನ ಬರ್ಡೇ ಫೋಟೋಸು. ಇದು 1,000 ಬಟ್ಟೆನಾ? ಕಾಸ್ಟ್ಲಿನಾ? ನಂಗಾರೆ ಪ್ರಿಂಟೆಡ್ ಇದ್ವಲ್ಲ. ಇದು ಬಂದುಬಿಟ್ಟು ನಂದು 10th ಸ್ಟ್ಯಾಂಡರ್ಡ್ ಅಲ್ಲ, ಸಾರಿ 10th ಅಲ್ಲ, ಇದು 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ದು. ಸಾರಿ ಇದು ಬಂದುಬಿಟ್ಟು 5th ಸ್ಟ್ಯಾಂಡರ್ಡ್ದು ಗೈಸ್ ಡ್ಯಾನ್ಸು. ಈಗ ಕ್ಲಿಯರ್ ಕಾಣ್ತೀನಿ ನೋಡಿ ಮ್ಯಾಗ. ಹೌದು. ಆ್ಯಂಡ್ ಇದು ಬಂದುಬಿಟ್ಟು ಮಿಡ್ಲಲ್ಲಿದೆ ಗೈಸ್, ಇದು ಮಿಡ್ಲಲ್ಲಿದ್ದಾಗಿದ್ದು. ಇದು ಯಾಕೆ ಹಿಂಗೆ ಆಡ್ತಾರೋ ಈ ಹುಡುಗರು ಸಾಂಗ್ದು. ಅಚ್ಚು ಹಿಂಗೆ ಅಂತ ಅವನ ಮುಖ ಕಾಣಿಸ್ತಾ ಇಲ್ಲ ಅದರಲ್ಲಿ. ಇದು ನಮ್ಮ ಅಣ್ಣ ನೋಡಿ ಗೈಸ್, ರಾಧಾ ಕೃಷ್ಣ ಆಗಿದ್ದಾರೆ. ಇಲ್ಲಿ ಎಲ್ಲ ಆಲ್ಮೋಸ್ಟ್ ನಮ್ಮ ಅಣ್ಣನ ಫೋಟೋಸೇ ನೋಡಿ. ಇದು ನಮ್ಮ ಅಣ್ಣನ ಫೋಟೋಸೇ. ಇಲ್ಲಿ ಬಂದ್ಬಿಟ್ಟು ಇದು ನಾನು ಮುಂಗಾರು ಮಳೆ ಡ್ಯಾನ್ಸ್ದು ಹಂಸವಾಗಿಲಿದ್ದಾಗ ಮಾಡಿರೋದು. ಇದು ಕೂಡ ಅದೇ ಸೇಮು. ಆ್ಯಂಡ್ ನಮ್ಮ ಅಪ್ಪಾಜಿ ಊಟ ಮಾಡ್ತಿರೋದು. ಇದು ನಮ್ಮ ಅಣ್ಣ, ನಮ್ಮ ಅಪ್ಪಾಜಿ. ಆಮೇಲೆ ಮತ್ತೆ ಅದು ಅಷ್ಟೇ. ನೆಕ್ಸ್ಟ್ ಇಲ್ಲಿ ನಮ್ಮ ಮಮ್ಮಿ ಇದ್ದಾರೆ ನೋಡಿ, ಪೂಜೆ ಮಾಡ್ತಿರೋದು. ಆಮೇಲೆ ಇದು ಬಂದುಬಿಟ್ಟು ನಾನು 10th ಸ್ಟ್ಯಾಂಡರ್ಡ್, ಇದು 10th ಸ್ಟ್ಯಾಂಡರ್ಡು. ಆಮೇಲೆ ಇಲ್ಲಿದ್ದು ಹಂಸಭಾವಿದು. ಹಿಂದ್ಗಡೆ ಇರೋ ಕಾರ್ ನಮ್ಮದೇ ಗೈಸ್ ಇದು. ಓಕೆ, ಇಲ್ಲಿ ನಾನು ನಿಂತ್ಕೊಂಡಿದ್ದೀನಿ ನೋಡಿ. ಇದು ಯಾವಾಗ ನೋಡಿದ್ರು ನನ್ನ ಸ್ಟೈಲಲ್ಲೇ ನಿಂತ್ಕೊಳ್ತಾ ಇದ್ದೆ. ಒಂದು ಫೋಟೋಸಲ್ಲಿ ನೋಡಿಬಿಟ್ರೆ ನನಗೆ ಕಾಮಿಡಿ ಬರುತ್ತೆ. ಆ ಫೋಟೋಸ್ ತೋರಿಸ್ತೀನಿ ನಿಮಗೆ ನೋಡಿ. ನನ್ನ ಫೋಟೋಸ್ ಇವಾಗ ನೋಡಿದ್ರೆ ನನಗೆ ಕಾಮಿಡಿ ಬಂದಂಗೆ ಆಗುತ್ತೆ. ಆ ಥರ ಸ್ಟೈಲಲ್ಲಿ ನಿಂತ್ಕೊತಿದ್ದೆ ನಾನು. ಇವಾಗ ತೋರಿಸ್ತೀನಿ ನೋಡಿ. 10th ಸ್ಟ್ಯಾಂಡರ್ಡಲ್ಲಿ ನಾನು ತಗೊಳ್ತಾ ಇದ್ದಿದ್ದು. ಆಮೇಲೆ ಇದು 9th ಸ್ಟ್ಯಾಂಡರ್ಡ್ ಫೋಟೋ, ಇದು 8th ಸ್ಟ್ಯಾಂಡರ್ಡ್ ಫೋಟೋ ಅನ್ಕೋತೀನಿ. ಇದರಲ್ಲಿ ಇಲ್ಲಿದ್ದೀನಿ ನೋಡಿ, ಇಲ್ಲಿದ್ದೀನಿ. ಇದು 9th, ಇದು 10th ಸ್ಟ್ಯಾಂಡರ್ಡ್ದು. ಇದರಲ್ಲಿ ನಾನು ಎಲ್ಲಿದ್ದೀನಿ ಅಂದರೆ ಇಲ್ಲಿದ್ದೀನಿ ನೋಡಿ, ಮಿಡ್ಲಲ್ಲಿ ಇಲ್ಲಿ ನಿಂತ್ಕೊಂಡಿದ್ದೀನಿ. ಕಾಣಿಸ್ತಾ ಇಲ್ಲ ನೋಡಿ. ಹಾಂ, ಇದು 8th ಸ್ಟ್ಯಾಂಡರ್ಡು. ಇದು 9th, ಇದು 9th, ಇದು 10th. ಇದು ನನಗೆ ಉಡ್ದಟ್ಟಿ ಮಾಡಿರೋದು. ಇದು 6 ವರ್ಷಕ್ಕೆ ನಾ 6 ವರ್ಷಕ್ಕಿದ್ದ ಮಾಡಿದ್ದ. 6 ವರ್ಷಕ್ಕೆ ನೋಡು, ಎಷ್ಟನೇ ವರ್ಷದ ನಾ 5ನೇ ಕ್ಲಾಸ್ ಇದ್ದಂಗೆ. ನಮ್ಮ ಅಜ್ಜಿ ತೊಗೊಂಬಂದಿರೋ ಸೀರೆ ಗೈಸ್ ಇದು, ಉಡ್ದಟ್ಟಿ ಅಂತ ನಮ್ಮ ಅಜ್ಜಿ ತೊಗೊಂಬಂದಿರೋ ಸೀರೆ ಇದು. ಅವಾಗ ಹೆಂಗಿದ್ದೆ ನೋಡಿ ನಾನು, ಹೆಂಗೆ ಕಾಣಿಸ್ತಾ ಇದ್ದೀನಲ್ಲ. ಆ್ಯಂಡ್ ನೆಕ್ಸ್ಟು ಇದು ನಮ್ಮ ಅಪ್ಪಾಜಿ ಇಲ್ಲಿದ್ದಾರೆ ನೋಡಿ, ಸತ್ಯನಾರಾಯಣ ಪೂಜೆ ಮಾಡ್ತಾ ಇದ್ದಿತ್ತು.
ನಮ್ಮ ಮಮ್ಮಿ ಇಲ್ಲಿದ್ದಾರೆ ನೋಡಿ. 6 ತಿಂಗಳದಕ್ಕಿದ್ದಿ. ಸೊ ಈ ಫೋಟೋ ಗ್ಯಾಲರಿಲಿ ತೋರಿಸಿದ್ನಲ್ಲ ಅದೇ ಫೋಟೋ ಇದು ಇದ್ದಿದ್ದು. ಗೈಸ್ ಇಲ್ಲಿ ನೋಡಿ ಯಾವ ಥರ ಇದೆ, ಸ್ಟೈಲಾಗಿ ಹೆಂಗೆ ನಿಂತ್ಕೊಂಡಿದ್ದೀನಿ. ಇದೇ ಥರ ಆಲ್ಮೋಸ್ಟ್ ಫೋಟೋಸ್ ಇದೆ ನನ್ನ ಹತ್ರ. ತೋರಿಸೋಣ ಅಂತ ಅನ್ಕೊತಿದ್ದೀನಿ, ಬಟ್ ಎಲ್ಲ ಉಲ್ಟಾ ಪಲ್ಟಿ, ಒಂದು ಹಿಂಗೆ ಹಾಕಿದ್ರೆ ಒಂದು ಹಿಂಗೆ ಹಾಕ್ಬಿಟ್ಟಿದ್ದಾರೆ. ಸೊ ಇದು ನಮ್ಮ ಫ್ಯಾಮಿಲಿ ಫೋಟೋ ಇದೆ ನೋಡಿ ಇಲ್ಲಿ ಕಂಪ್ಲೀಟಾಗಿ. ಸೊ ಹಿಂದ್ಗಡೆ 2 ಓಮಿನಿ, ನಾನು, ನಮ್ಮ ಅಪ್ಪಾಜಿ, ನಮ್ಮ ಅಣ್ಣ. ಇಲ್ಲೊಂದೇ ಫೋಟೋದಲ್ಲಿ ನಾನು ನೀಟಾಗಿ ಸ್ಟ್ರೈಟಾಗಿ ನಿಂತಿರೋದು ಅನ್ಕೋತೀನಿ. ಎಲ್ಲ ಫೋಟೋದಲ್ಲೂ ಡೊಂಕಾಗಿ ನಿಂತ್ಕೊಂಡಿದ್ದೀನಿ ನಾನು. ಆಲ್ಮೋಸ್ಟ್ ಫೋಟೋಸ್ ಗೈಸ್ ಇದೆಲ್ಲ ನೋಡಿ. ಇದು ಯಾರು ಅಂತ ಗೊತ್ತಾಗ್ಲಿಲ್ಲಪ್ಪ. ಅಪ್ಪಾಜಿ ಇದು ಯಾರು? ಜಗದ್ಗುರು ಶ್ರೀ ಫಕೀರೇಶ್ವರ. ಸೊ ಅಲ್ಲಿಯವರಾ? ಆ್ಯಂಡ್ ಇಲ್ಲೊಂದು ಫೋಟೋಸ್ ಇದೆ. ಈ ಫೋಟೋಸ್ ಇದು ಸೊಗಲ ಅಂತ ಇದೆ ಗೈಸ್, ಅಲ್ಲಿ ಹೋಗಿದ್ದ ಫೋಟೋ ಇದು. ಅಲ್ಲಿ ತೆಗ್ಸ್ಕೊಂಡಿರೋ ಫೋಟೋ ಇದು. ಸೊಗಲ ಅಂತ ಇದೆ, ಅಲ್ಲಿದ್ದು. ಇದೆಲ್ಲ ಡ್ಯಾನ್ಸ್ದು. ನಮ್ಮ ಮಮ್ಮಿ ಸ್ಕೂಟ್ರ್ ಹೊಡಿತಾಯಿದ್ರು, ಅಲ್ಲಿ ಫೋಟೋ ಇದು. ಇದು ನನ್ನ 10th ಸ್ಟ್ಯಾಂಡರ್ಡ್ ಫೋಟೋ ನೋಡಿ ಗೈಸ್. ದಿಸ್ ಇಸ್ ಮೈ 10th ಸ್ಟ್ಯಾಂಡರ್ಡ್ ಫೋಟೋ. ಆ್ಯಂಡ್ ಇದು ಬಂದುಬಿಟ್ಟು ನನಗೆ ಮಮ್ಮಿ ಭರತನಾಟ್ಯ ಕ್ಲಾಸ್ ಹಾಕಿದ್ರು. ಭರತನಾಟ್ಯ ಕ್ಲಾಸು ನನಗೆ ಇಷ್ಟು ಚಿಕ್ಕ ಏಜಲ್ಲೇ ನಂಗೆ ಭರತನಾಟ್ಯ ಹಾಕಿದ್ರು. ಸೊ ಆವಾಗ ಗೆಜ್ಜೆ ಪೂಜೆ ಇತ್ತು. ಸೊ ಗೆಜ್ಜೆ ಪೂಜೆ ಮಾಡಿಸಿದ್ದು ನೋಡಿ. ಅವಾಗ ಹೆಂಗಿದ್ದೀನಿ ನೋಡಿ ನಾನು. ಆ್ಯಂಡ್ ಇದು ನನ್ನ ಫೇವ್ರೆಟ್ ಡ್ರೆಸ್ ಗೈಸ್. ನಾನು ಚಿಕ್ಕವಳಿದ್ದಾಗ ಇದು ನನ್ನ ಫೇವ್ರೆಟ್ ಡ್ರೆಸ್. ನಾನು ಯಾವ ಥರ ಕಾಣಿಸ್ತಾ ಇದ್ದೀನಿ ನೋಡಿ. ನಾನಾ ಅನಿಸುತ್ತೆ ಒಂದು ಸೆಕೆಂಡ್ ನೋಡಿದ್ರೆ. ನನಗೆ ಹೆಂಗೆ ಅಂತಂದರೆ ಡ್ಯಾನ್ಸ್ ಮಾಡಿಸ್ತಾ ಇದ್ದರೆ ನಾನು ಯಾವಾಗ್ಲೂ ಮುಂದ್ಗಡೆನೇ ಇರಬೇಕು, ಇಲ್ಲಾಂದರೆ ನನಗೆ ಡ್ಯಾನ್ಸ್ ಮಾಡೋಕ್ಕೆ ಮೂಡ್ ಇರ್ತಿರ್ಲಿಲ್ಲ, ಆ ಥರ ನಾನು. ಸೊ ಇದು ನಾವು ಆ್ಯಕ್ಚುಲಿ ಬೆಸ್ಟ್ ಫ್ರೆಂಡ್ಸು. ಸೊ ಹಾಗಾಗಿ ಫೋಟೋ ತೊಗೊಂಡಿದ್ವಿ, 10th ಸ್ಟ್ಯಾಂಡರ್ಡಲ್ಲಿ ತೊಗೊಂಡಿದ್ದು. ಎಲ್ಲ ಮಿಕ್ಸ್ ಆಗಿದೆ ಫೋಟೋಸ್. ನೋಡಿ ನಾನು ಯಾವಾಗಲೂ ಡೊಂಕಾಗೆ ನಿಂತ್ಕೋತೀನಿ ಅಂತಿದ್ನಲ್ಲ, ನಾನು ಚಿಕ್ಕ ವಯಸ್ಸಲ್ಲೂ ನಾನು ಹಾಗೆ ನಿಂತಿದ್ದೀನಿ. ನೋಡಿ ಇಲ್ಲಿ ವಾಚ್ ಕಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಅನಿಸುತ್ತೆ ನನಗೆ ಅಲ್ಲಿಂದ ಸ್ಟೈಲ್ ಬಂದಿರೋದು. ಸೊ ಇದು ಏ ದುನಿಯಾ ಸಾಂಗ್ ಇದೆ ಅಲ್ವಾ, ಅಲ್ಲಿ ಆ ಸಾಂಗಿಗೆ ಇದು ಡ್ಯಾನ್ಸ್ ಮಾಡಿರೋದು. ಸೊ ಇಲ್ಲಿದ್ದೀನಿ ನೋಡಿ ನಾನು. ಓಕೆ, ಇದು 9th ಸ್ಟ್ಯಾಂಡರ್ಡ್ ಅನಿಸುತ್ತೆ. ಇದು ನಾನು ನಮ್ಮ ಅಣ್ಣ ಇಲ್ಲಿದ್ದೀನಿ ನೋಡಿ. ಇದು 10th ಸ್ಟ್ಯಾಂಡರ್ಡ್ ಫೋಟೋ, ಫುಲ್ ಗ್ರೂಪ್ ಇದೆ ಇದು. ಆ್ಯಂಡ್ ಇದು ಬರ್ಡೇದು ನನ್ನ 22nd ಬರ್ಡೇ ನನಗೆ ಫುಲ್ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಬೀಚ್ ಬಂದುಬಿಟ್ಟು ಇದು ಮುರುಡೇಶ್ವರ ಬೀಚಿಗೆ ಹೋಗಿದ್ದಿದ್ದು. ನಮ್ಮ ಮಮ್ಮಿ ಈ ನೋಡಿ ಯಾವ ಥರ ಕಾಣಿಸ್ತವ್ರೆ. ನಮ್ಮ ಮಮ್ಮಿ ಅಪ್ಪಾಜಿ ಸಖತ್ತಾಗಿದೆ ಅಲ್ಲ ಫೋಟೋಸು. ಆ್ಯಂಡ್ ಇದು ನೋಡಿ ನೀರಲ್ಲಿದ್ದಾಗಿನ ಫೋಟೋಸ್ ಇದೆಲ್ಲ. ಮತ್ತು ಮಿಕ್ಸು ಇದೆಲ್ಲ ಇವಾಗ ಸ್ಕೂಲ್ ಕಾಲೇಜಸ್ದಿದು. ಇಲ್ಲಿದ್ದೀನಿ ನೋಡಿ ನಾನು, ಇಲ್ಲಿದ್ದೀನಿ ಮಿಡ್ಲಲ್ಲಿ ಇಲ್ಲಿದ್ದೀನಿ. ಆ್ಯಂಡ್ ನೆಕ್ಸ್ಟು ಬೀಚ್ ಫೋಟೋಸ್ ಬಂತು ನೋಡಿ ಗೈಸ್. ನನ್ನ ಬರ್ಡೇ ಫೋಟೋಸ್ ಇದೆಲ್ಲ. ಬರ್ಡೇದು ನೆಕ್ಸ್ಟು ಇದೆ ಅಂದ್ಕೋತೀನಿ, ಗೊತ್ತಿಲ್ಲ. ಮೇ ಬಿ ಇದರಲ್ಲಿ ಡ್ರಾ ಇದೆನೋ ಇಲ್ವೋ ಗೊತ್ತಿಲ್ಲ. ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಂತೂ ಇದೆ. ಸೊ ಇಲ್ಲಿ ನೋಡಿ ಡೈ ಹೊಡಿತಾ ಇದ್ದೀನಿ ನಾನು. ಆಲ್ಮೋಸ್ಟ್ ಎಲ್ಲ ಫೋಟೋಸು ಹಾಕಿರ್ತೀನಿ ನಾನು. ಸೊ ನಾನು ನಮ್ಮ ಅಣ್ಣ. ಎಸ್, ಇದೆ ನನ್ನ ಬರ್ಡೇ ಡ್ರೆಸ್. ಇಷ್ಟಿದೆ. ಸೊ ಬೋಟಲ್ಲಿ ಮಿಡ್ಲಲ್ಲಿ ಕರ್ಕೊಂಡೋಗಿ ಕೇಕ್ ಕಟ್ ಮಾಡಿಸಿದ್ರು. ಅದು ಫೋಟೋ ಇದೇನೋ ಇಲ್ವೋ ಗೊತ್ತಿಲ್ಲ ನನಗೆ. ಇದ್ದರೆ ತೋರಿಸ್ತೀನಿ, ಇಲ್ಲಾಂದರೆ ಇಲ್ಲ. ಆ್ಯಂಡ್ ಇದು ಬಂದುಬಿಟ್ಟು ಆವಾಗಲೇ ಹೇಳಿಲ್ವಲ್ಲ, ತೋರಿಸೋಣ ಅಂತ ಹೇಳಲಿಲ್ಲ. ಸೊ ಇದು ಬಂದುಬಿಟ್ಟು ಅಪ್ಪಾಜಿಗೆ ಸನ್ಮಾನ ಮಾಡಿದ್ದು. ಅಲ್ಲಿ ಗ್ಯಾಲ್ರಿಲಿದೆ ಅಲ್ವಾ, ಅದೇ ಫೋಟೋ ಇಲ್ಲಿರೋದು ಇವಾಗ. ಇದನ್ನು ನಾನು ಫೋಟೋ ಫ್ರೇಮ್ ಮಾಡಿಸಿರೋದು ಅಪ್ಪಾಜಿ. ಸೊ ನೆಕ್ಸ್ಟು ಎಲ್ಲ ಎಂಟಿ. ಇಷ್ಟೇ ಗಾಯ್ಸ್ ಇರೋದು. ಆ್ಯಂಡ್ ನೆಕ್ಸ್ಟು ಏನು ಗೊತ್ತಾ, ಅಲ್ಲಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅಪ್ಪಾಜಿ ಟಿ ವಿ ನೋಡ್ತಾಯಿದ್ರು, ಅದಕ್ಕೆ ಒಳಗಡೆ ಬಂದೆ. ನೆಕ್ಸ್ಟು ನನ್ನ ಒಂದು ಮದುವೆ ಆಲ್ಬಮ್, ಓಕೆನಾ. ಸೊ ಅದು ಒಂದು ಲಾಸ್ಟ್ ಆಲ್ಬಮ್ ಇದೆ, ಅದನ್ನು ನಿಮ್ಗೆ ತೋರಿಸ್ತೀನಿ. ನನ್ನ ಮದುವೆ ಆಲ್ಬಮ್ಮು ತುಂಬ ಚೆನ್ನಾಗಿದೆ, ತೋರಿಸ್ತೀನಿ, ಓಕೆನಾ. ಸೊ ಒಂದು ಸವಿ ನೆನಪುಗಳನ್ನ ತೆಗೆದು ಮೆಲ್ಕು ಹಾಕ್ತಾ ಇದ್ದರೆ ಹಿಂಗಿದ್ವಲ್ಲ ಹಂಗಿದ್ವಲ್ಲ ಅನ್ನೋ ಒಂದು ಫೀಲ್ ಬರುತ್ತೆ. ಆ್ಯಂಡ್ ಆಲ್ಸೋ ಸೊ ಫೋಟೋಸ್ ಅಂತ ಬಂದ ತಕ್ಷಣ ಯಾರಿಗೆಲ್ಲ ಇವಾಗ ಇಷ್ಟ ಇಲ್ಲ ಹೇಳಿ. ಸೊ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡೇ ಇರ್ತಾರೆ ಫೋಟೋಸ್ನ. ಸೊ ನಾ ತೋರಿಸ್ತೀನಿ ಇವಾಗ ನನ್ನ ಮದುವೆ ಫೋಟೋ ನೋಡೋಣವಾ. ಲೆಟ್ಸ್ ಗೋ, ಬನ್ನಿ
ಗೈಸ್, ಇವಾಗ ನಾನು ನನ್ನ ಮದುವೆ ಫೋಟೋನ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ಪೂರ್ತಿಯಾಗಿ ಕಂಪ್ಲೀಟಾಗಿ ತೋರಿಸ್ಲಿಕ್ಕೆ ಆಗೋದಿಲ್ಲ. ಮೇನ್ ಆಗಿ ನಾನು ಮುಂಚೆ ಸ್ಟಾರ್ಟಿಂಗಲ್ಲೇ ಹೇಳಿದೆ, ನನ್ನ ಸ್ಟಾರ್ಟಿಂಗ್ ಆಲ್ಬಮ್ ಇಂತ್ರನೇ ಹೇಳಿದ್ದೀನಿ, ಪ್ರತಿಯೊಂದನ್ನು ತೋರಿಸ್ಲಿಕ್ಕೆ ಆಗಲ್ಲ, ಲ್ಯಾಗ್ ಆಗಿಬಿಡುತ್ತೆ ಸಿಕ್ಕಾಪಟ್ಟೆ. ಸೊ ಹಾಗಾಗಿ ಮೇನ್ ತೋರಿಸ್ಕೊಂಡು ಹೋಗ್ತೀನಿ, ಓಕೆನಾ? ಸೊ ಚುಡಾ ಓಕೆ, ಇವಾಗ ತೆಗಿಯೋಣ. ಸೊ ಸ್ಟಾರ್ಟಿಂಗ್ ನನ್ನ ಮದುವೆ ಡೇಟ್, ಓಕೆ, 3/5/2024 ನನ್ನ ಮದುವೆ ಡೇಟು. ಸೊ ಅಮರಾಕ್ಷಿ ಅಂತ ಹಾಕ್ಸಿರೋದು. ಇದು ಯಾಕೆ ಅಂತಂದರೆ ಅಮೃತ ಪ್ಲಸ್ ರಕ್ಷಿತ್, ಅಮರಾಕ್ಷಿ, ಅಮೃತ ವೆಟ್ಸ್ ರಕ್ಷಿತ್ ಅಮರಾಕ್ಷಿ ಅಂತ ಮಾಡಿಸಿರೋದು. ಸೊ ಎಡ್ಜ್ ಸ್ಟಾರ್ಟಿಂಗ್ ಫೋಟೋ ಈ ಥರ ಇದೆ ನೋಡಿ ಗೈಸ್, ಕಾಣಿಸ್ತಾ ಇದೆ ಅಲ್ವಾ, ಶೈನಿಂಗ್ ಇದೆ. ಸೊ ಫಸ್ಟು ಓಪನ್ ಮಾಡಿದ ತಕ್ಷಣ ಈ ಥರ ಕಾಣಿಸುತ್ತೆ. ಸೊ ನಾನು ಫ್ರೇಮ್ ಮಾಡಿಸ್ಕೊಟ್ಟಿದ್ದಲ್ವ ಅದೇ ಥರ ಇದೆ. ಸೊ ಇಲ್ಲಿ ಕನ್ನಡದಲ್ಲಿ ಅಮರಾಕ್ಷಿ ಅಂತ ಇದೆ, ಇಲ್ಲಿ ಇಂಗ್ಲೀಷಲ್ಲಿ ಅಮರಾಕ್ಷಿ ಅಂತ ಇದೆ, ಈ ಥರ. ನೆಕ್ಸ್ಟು ನಮ್ಮ ಒಂದು ಪ್ರೀ ವೆಡ್ಡಿಂಗ್ ಶೂಟ್ದು ಫೋಟೋಸ್ದಿದು ಇದೆಲ್ಲ. ಸೊ ಒಂದೊಂದೇ ನೀಟಾಗಿ ತೋರಿಸ್ಕೊಂಡು ಹೋಗ್ತೀನಿ. ಇದು ಪ್ರೀ ವೆಡ್ಡಿಂಗ್ ಶೂಟ್ದು ಫಸ್ಟ್ ಗೆಟಪ್ ಇದು, ಓಕೆ. ಎಸ್, ಇಬ್ಬರು ಇವಾಗ ನಾನು ನೈಟ್ ಡ್ರೆಸ್ ಮಾಡ್ಕೊಂಡಿದ್ದೀನಲ್ವ, ಆ ಡ್ರೆಸ್ ಇದು ಹಂಪ್ ತುಂಬ ಅಂತ ಕಪಲ್ ಡ್ರೆಸ್ ತೊಗೊಂಡಿದ್ವಿ, ಅದು ಇದು ನೋಡಿ ಎಷ್ಟು ಕ್ಲಾರಿಟಿ ಆಗಿದೆ, ಸಖತ್ತಾಗಿದೆ ಅಲ್ವಾ. ಎಸ್, ತುಂಬ ದಿನ ಆಗಿತ್ತು ನಾನು ನನ್ನ ಒಂದು ಮದುವೆ ಆಲ್ಬಮ್ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೆ, ಮಾಡೋಕ್ಕಾಗಿರಲಿಲ್ಲ. ಸೊ ಇದೆಲ್ಲ ಅರ್ಶಿನ ಶಾಸ್ತ್ರದ್ದು, ಇದು ರಕ್ಷಿತ್ ಮನೆ ಅರ್ಶಿನ ಶಾಸ್ತ್ರ ಇದೆಲ್ಲ ಇರೋದು, ಓಕೆ. ಸೊ ಇಲ್ಲಿ ಅಜ್ಜಿ ಇದ್ದಾರೆ ನೋಡಿ, ರಕ್ಷಿತ್ ಅವ್ರ ಅಜ್ಜಿ, ಇವರು ಕ್ಯೂಟ್ ಅಜ್ಜಿ. ಎಸ್, ಇದೆಲ್ಲ ಕಂಪ್ಲೀಟಾಗಿ ತೋರಿಸ್ತೀನಿ. ಇದು ನಮ್ಮ ನಮ್ಮನೆ ಹಳದಿ ಶಾಸ್ತ್ರ ಇದು, ಓಕೆ. ಇದು ನನ್ನ ಮೆಹಂದಿ ಶಾಸ್ತ್ರ ನೋಡಿ, ನನ್ನ ಮೆಹಂದಿ ಶಾಸ್ತ್ರ ಇದು, ಓಕೆ. ಸಿಂಪಲಾಗಿ ತೋರಿಸ್ಬಿಡ್ತೀನಿ. ಎಸ್, ಇದು ನಮ್ಮ ಮಮ್ಮಿ ಹಳದಿ ಹಚ್ತಾ ಇರೋ ಶಾಸ್ತ್ರ, ಹಳದಿ ಹಚ್ತಿರೋ ಶಾಸ್ತ್ರ ಅಲ್ಲ, ಹಳದಿ ಶಾಸ್ತ್ರ, ಓಕೆ. ಎಸ್, ಇಲ್ಲಿ ನಾನು ಅಣ್ಣ, ಓಕೆ. ಆ್ಯಂಡ್ ಇದು ಬಳೆ ಶಾಸ್ತ್ರ, ಅವತ್ತಿನ ದಿನನೇ ಬಳೆ ಶಾಸ್ತ್ರ. ಇದು ಬಂದುಬಿಟ್ಟು ಪಾಯಸ ಕುಡಿಸ್ತಾರಲ್ವ ಆಫ್ಟರ್ ಬಳೆ ಶಾಸ್ತ್ರ ಆದಮೇಲೆ. ಸೊ ಅಲ್ಲಿ ಅಪ್ಪ ಮತ್ತು ಅಮ್ಮ ಪಾಯಸ ಕುಡಿಸ್ತಾ ಇರೋದು. ಸೊ ಇಲ್ಲಿ ಬಳೆ ಇಡಿಸ್ತಾ ಇರೋದು. ಇದು ನನ್ನ ಫ್ರೆಂಡ್ಸ್, ಓಕೆ, ನನ್ನ ಕಾಲೇಜ್ ಫ್ರೆಂಡ್ಸು. ಎಸ್, ಇದು ಬಂದುಬಿಟ್ಟು ಮೇನ್ ಥಿಂಗ್. ಇದು ಆ್ಯಕ್ಚುಲಿ ಎಲ್ಲ ನೋಡಿರ್ತಾರೆ ಮದುವೆಗೆ ಬಂದವರು. ಇದು ಮೇನ್ ಫೋಟೋ. ಈ ಫೋಟೋ ಬಂದುಬಿಟ್ಟು ಫಸ್ಟ್ ಫೋಟೋ. ಇದು ನಮ್ಮ ಮನೆಗೆ ನೋಡೋಕ್ಕೆ ಬಂದಿದ್ದರು ರಕ್ಷಿತ್ ಫ್ಯಾಮಿಲಿ ಎಲ್ಲ. ಸೊ ಆವತ್ತು ತೊಗೊಂಡಿರೋ ಫೋಟೋ ಇದು. ಅಂದರೆ ಹೂ ಮುಡಿಸೋ ಶಾಸ್ತ್ರದಲ್ಲಿ ಈ ಫೋಟೋ ನೋಡಿರ್ತೀರ ಇದರಲ್ಲಿ. ಸೊ ನೆಕ್ಸ್ಟು ಫ್ಯಾಮ್ಲಿ ಫೋಟೋಸ್ ಆ್ಯಂಡ್ ಶಾಸ್ತ್ರದ ಫೋಟೋಸು ಇಲ್ಲಿದೆ ನೋಡಿ, ನಮ್ಮ ಅತ್ತೆ ನಮ್ಮ ಮಾವ, ಓಕೆ. ಶಾಸ್ತ್ರದ ಫೋಟೋಸ್ ಇದೆಲ್ಲ ನೋಡಿ, ಹೀಗಿದೆ. ಕಂಪ್ಲೀಟಾಗಿ ಒಂದೊಂದೇ ತೋರಿಸ್ಲಿಕ್ಕಾಗಲ್ಲ, ಹಾಗಾಗಿ ಈ ಥರ ತೋರಿಸ್ತೀನಿ. ಸೊ ಇದು ನಮ್ಮ ಎಂಗೇಜ್ಮೆಂಟ್ ರಿಂಗ್. ಸೊ ಇವಾಗ ನಾನು ಹಾಕ್ಕೊಂಡಿದ್ದೀನಲ್ಲ ಈ ರಿಂಗು, ಇದು ರಕ್ಷಿತ್. ನಾನು ಅವನಿಗೆ ಹಾಕಿದ್ದು, ಅವನು ನನಗೆ ಹಾಕಿದ್ದು ರಿಂಗು, ಓಕೆ. ಆ್ಯಂಡ್ ನೆಕ್ಸ್ಟು ಇದು ಈವ್ನಿಂಗ್ ಫೋಟೋಸ್ ಇದೆಲ್ಲ. ಅದಾದಮೇಲೆ ನೆಕ್ಸ್ಟು ಉಡಿ ತುಂಬ್ತಾರಲ್ವ ಆ ಶಾಸ್ತ್ರ. ಅದಾದಮೇಲೆ ನೆಕ್ಸ್ಟು ಇದು ಎಂಗೇಜ್ಮೆಂಟು, ಇವು ನೈಟದು, ಓಕೆ. ಇಲ್ಲಿ ಅಮ್ಮ ರಕ್ಷಿತ್ಗೆ ಖಡ್ಗ ಹಾಕ್ತಿರೋ ಫೋಟೋ, ಓಕೆ. ನೆಕ್ಸ್ಟ್ ಎಲ್ಲ ಫ್ಯಾಮಿಲಿ ಫೋಟೋಸ್. ಅಲ್ಲಿ ಬಳೆ ಶಾಸ್ತ್ರ ಮಾಡಿಸಿರೋ ಫೋಟೋ ಇದು, ಅಂದರೆ ಮಂಟಪದಲ್ಲಿ ಬಳೆ ಶಾಸ್ತ್ರ ಮಾಡಿಸಿರೋದು ರಕ್ಷಿತ್ಗೆ. ಇಲ್ಲಿ ಅದು ಅಂದರೆ ಮಂಟಪದ ಒಳಗಡೆ ಬರೋಕ್ಕಿಂತ ಮುಂಚೆ ಅಲ್ಲಿ ಶಾಸ್ತ್ರ ಮಾಡ್ತಾರಂತೆ, ಆ ಶಾಸ್ತ್ರ. ಇಲ್ಲಿ ಮಮ್ಮಿ ಅಪ್ಪಾಜಿ ಪೂಜೆ ಮಾಡ್ತಾಯಿದ್ದಾರೆ. ಆ್ಯಂಡ್ ಇಲ್ಲಿ ನಮ್ಮ ಕಡೆ ಎಲ್ಲ ಮಾವ ಎತ್ಕೊಂಡು ಹೋಗ್ತಾರೆ ಮಂಟಪಕ್ಕೆ ತಾಳಿ ಕಟ್ಸ್ಕೊಳ್ಳೋ ಟೈಮಲ್ಲಿ. ಸೊ ಮಾವ ಎತ್ಕೊಂಡು ಹೋಗ್ತಾ ಇರೋದು.
ಎಸ್, ಇದು ಅರುಂಧತಿ ನಕ್ಷತ್ರನ ತೋರಿಸುವಾಗ ತೆಗ್ದಿರೋ ಫೋಟೋಸ್. ಆ್ಯಂಡ್ ಇದು ತಾಳಿ ಕಟ್ಟೋ ಟೈಮಲ್ಲಿ. ಓಕೆ, ಸೊ ಗೈಸ್ ಏನು ಗೊತ್ತಾ, ನಮ್ಮ ತಾಳಿ ಕಟ್ಟೋ ಟೈಮಲ್ಲಿ ನಮ್ಮ ತಾಳಿ ದಾರ ನೋಡಿ ಎಷ್ಟು ಉದ್ದ ಬಂದಿದೆ, ಉದ್ದ 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 ಹೋಗ್ಬಿಟ್ಟಿದೆ. ಸೊ ಇಲ್ಲಿ ನೋಡಿ, ಇದಕ್ಕೆ ನಾವು ಅಕ್ಷತೆ ಕಾಳು ಹಾಕ್ತಾ ಇರೋದು. ಓಕೆ, ಆ್ಯಂಡ್ ನೆಕ್ಸ್ಟು ಇದು ನಮ್ಮ ತಾಳಿ ಬಿದ್ದಿರೋದು, ಇದು ತಾಳಿ ಕಟ್ತಾ ಇರೋ ಟೈಮು. ಸೊ ಇದು ನನ್ನ ಫೇಸ್ ಹೆಂಗಾಗಿದೆ ನೋಡಿ ಇಲ್ಲಿ. ಸೊ ಅದೊಂದು ಮೂಮೆಂಟ್ ಎಲ್ಲರಿಗೂ, ತಾಳಿ ಕಟ್ಟೋ ಟೈಮಲ್ಲಿ ಎಲ್ರಿಗೂ ಅಳು ಬರುತ್ತೆ ಅಂತೆ ಹೆಣ್ಮಕ್ಳಿಗೆ. ಹಾಗೆ ಇನ್ನು ಕೆಲವೊಬ್ಬರಿಗೆ ಗಂಡು ಮಕ್ಕಳಿಗೆ ಕೈ ನಡುಗುತ್ತಂತೆ. ಅದೆಲ್ಲ ಸಹಜ, ಅದು ನಮಗೂ ಕೂಡ ಆಗಿದೆ, ಆಗಿಲ್ಲ ಅಂತ ಹೇಳಲ್ಲ. ಓಕೆ, ಸೊ ತಾಳಿ ಕಟ್ಟಿ ಆದಮೇಲೆ ನೆಕ್ಸ್ಟು ಇದು ಹಾಕಿರೋದು. ಓಕೆ, ಆ್ಯಂಡ್ ನೆಕ್ಸ್ಟ್ ಫೋಟೋ. ಸೊ ಇದು ಎಷ್ಟು ಕ್ಯೂಟಾಗಿ ಬಂದಿದೆ ನೋಡಿ ಫೋಟೋ ಅಲ್ವಾ, ಸಖತ್ತಾಗಿ ಕ್ಯೂಟಾಗಿ ಬಂದಿದೆ. ಎಸ್, ಇದು ಸಪ್ತಪದಿದು, ಸಪ್ತಪದಿ ತೊಳಿಸ್ತಾ ಇರೋದು. ಓಕೆ, ಇಲ್ಲಿ ಸಪ್ತಪದಿದೊಂದು ಇದನ್ನೇ ಹಾಕಿದ್ದಾರೆ. ಇಲ್ಲಿ ನೋಡಿ ಹೇಗಿದೆ, ಚೆನ್ನಾಗಿದೆ ಅಲ್ವಾ. ಆ್ಯಂಡ್ ಇದು ಇಲ್ಲಿ ನೀ ಅಮೃತಧಾರೆ ಅಂತ ಹಾಕಿದ್ದಾರೆ. ಎಸ್, ನೆಕ್ಸ್ಟ್ ಇದು ಅರುಂಧತಿ ನಕ್ಷತ್ರ ತೋರಿಸ್ತಾ ಇರೋದು. ಓಕೆ, ಇಲ್ಲಿ ಇದು ಇದು ಕ್ಯೂಟಾಗಿದೆ, ಚೆನ್ನಾಗಿದೆ, ಸೂಪರಾಗಿದೆ ಅಲ್ವಾ ಗೈಸ್. ನನಗೆ ಈ ಫೋಟೋ ತುಂಬ ಇಷ್ಟ ಗೈಸ್, ಈ ಫೋಟೋ ಸೂಪರಾಗಿ ಇಷ್ಟ ನನಗೆ, ಸಖತ್ ಇಷ್ಟ ನನಗೆ ಈ ಫೋಟೋ, ಸಖತ್ತಾಗಿ ಬಂದಿದೆ ಅದು. ಆ್ಯಂಡ್ ನೆಕ್ಸ್ಟ್ ಎಸ್, ಇದು ನೈಟ್ ತೆಗ್ಸಿರೋ ಫೋಟೋಸ್ ಇದು. ಐ ಥಿಂಕ್ ಇದು ಎಸ್ ಇದು ಇದರಲ್ಲೇ ತೆಗ್ದಿರೋದು, ಚೆನ್ನಾಗಿದೆ. ನಮ್ಮ ಫ್ಯಾಮಿಲಿ, ರಕ್ಷಿತ್ ಫ್ಯಾಮಿಲಿ ಆ್ಯಂಡ್ ನಮ್ಮ ಫ್ಯಾಮಿಲಿ ಬೋತ್ ಫುಲ್ ಫೋಟೋ. ಇಬ್ಬರು ಫ್ಯಾಮಿಲಿದು ಒಂದು ಫೋಟೋ ಲಾಸ್ಟಲ್ಲಿದೆ, ತೋರಿಸ್ತೀನಿ. ಇದು ಹೀಗೆ ಲಾಸ್ಟಲ್ಲಿದೆ ಅನಿಸುತ್ತೆ. ಫುಲ್ ಫ್ಯಾಮಿಲಿ ಫೋಟೋ ಇಲ್ಲಿದೆ ಗೈಸ್. ಸೊ ಇದು ಫುಲ್ ಫ್ಯಾಮಿಲಿ ಫೋಟೋ, ಇಲ್ಲೇ ಇದೆ ನೋಡಿ, ಫುಲ್ ಫ್ಯಾಮಿಲಿ ಫೋಟೋ. ಎಸ್, ಇಲ್ಲಿಗೆ ಬಂದಿದೆ. ಇದು ಫುಲ್ ಫ್ಯಾಮಿಲಿ ಫೋಟೋ, ಇದು ನಮ್ಮ ಫ್ಯಾಮಿಲಿ ಫೋಟೋ ಇದು. ಎಸ್ ಗಾಯ್ಸ್, ಇದೇ ಲಾಸ್ಟ್ ಫೋಟೋ ಇರೋದು, ಆದರೆ ನೆಕ್ಸ್ಟ್ ಯಾವ ಫೋಟೋ ಇಲ್ಲ. ಸೊ ನಮ್ಮ ಒಂದು ಆಲ್ಬಮ್ ಟೂರ್ ಹೀಗಿತ್ತು. ಸುತ್ತಾಡ್ಕೊಬಂದರೆ ನನ್ನ ಆಲ್ಬಮ್ ಟೂರಲ್ಲಿ. ಸೊ ನಾನಂತರೂ ನನ್ನ ಒಂದು ಸವಿ ನೆನಪು ಫುಲ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗಿಂತಲೂ ಏನೇನಿತ್ತು ಅದನ್ನೆಲ್ಲನೂ ನಾನು ಆಲ್ಮೋಸ್ಟ್ ಇವಾಗ ಆ ನೆನಪನ್ನ ತಗೊಂಡು ರಿಟರ್ನ್ ಬಂದೆ. ಸೊ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಈ ಒಂದು ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನು ಗೊತ್ತಾ ಗೈಸ್, ಆ್ಯಕ್ಚುಲಿ ನನಗೆ ಒಂಥರ ಸಖತ್ ಕ್ರೇಜ್ ಇತ್ತು. ನನಗೆ ಹೇಗೆ ಅಂತಂದರೆ, ನಂಗೆ ಎಲ್ಲರೂ ನನ್ನ ಫೋಟೋ ತೊಗೋಬೇಕು, ಅದೊಂದು ಸವಿ ನೆನಪು ಇಟ್ಕೋಬೇಕು ಅನ್ನೋದೊಂದು ತುಂಬ ಆಸೆ ನನಗೆ. ಇವಾಗ ಬರ್ತಾ ಬರ್ತಾ ಒಂದು ಸ್ವಲ್ಪ ಕ್ರೇಜ್ ಕಮ್ಮಿ ಆಗಿದೆ. ಎಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ಲ, ನಿಮ್ಮ ಒಂದು ಲೈಕ್ ನನಗೆ ಒಂದು ಪ್ರೋತ್ಸಾಹ ನೀಡುತ್ತೆ. ಓಕೆ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆನ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ, ಮತ್ತೊಂದು ಹೊಸ ಕಂಟೆಂಟ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಲವ್ ಯು ಆಲ್, ಶುಭರಾತ್ರಿ, ಗುಡ್ ನೈಟ್, ಬಾಯ್.